ಓಕೆ, ಈ ಕಡೆ ಓಪನ್ ಮಾಡಿ. ಇದು ನೋಡಿ ಸರ್, ಕಾರ್ನರ್ ಮೆಕಾನಿಸಮ್ ಇದು. ಕಾರ್ನರ್ ಇದು ಆಟೋಮೇಟೆಡ್ ಅಲ್ವಾ ಇದು? ತುಂಬಾ ಚೆನ್ನಾಗಿ ಮ್ಯಾಜಿಕ್ ಕಾರ್ನರ್ ಅಂತ ಕರೀತಾರೆ. ಎಸ್ ಸರ್. ಸೂಪರ್ ಆಗಿದೆ ಸರ್. ಇದು ನೋಡಿ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್ ಇದೆಲ್ಲ. ಸೂಪರ್ ಸರ್, ಇದು ಚೆನ್ನಾಗಿದೆ ಸರ್ ಇದು. ಮತ್ತೆ ನೋಡಿ ಇಲ್ಲಿ ಅಕಸ್ಮಾತ್ ಸೀಕ್ರೆಟ್ ಲಾಕರ್ ಬೇಕು, ಸೀಕ್ರೆಟ್ ಲಾಕರ್ ಬೇರೆ ಮಾಡಿದ್ದೀರಾ? ಓಕೆ, ಯಾರು ಗೊತ್ತಾಗಲ್ಲ, ಆರಾಮಾಗಿರ್ಬೋದು ಇಲ್ಲಿ. ಓಕೆ ಸರ್, ಇದು ಹೋಮ್ ಆಟೋಮೇಷನ್ ಅಂತ ಕರಿತೀವಿ ನಾವು. ಇದು ಟಚ್ ಸೆನ್ಸಾರ್, ಬರೀ ಪುಷ್ ಮಾಡಿದ್ರೆ ಸಾಕು ನೋಡಿ. ವಾವ್, ಸೂಪರ್ ಆಗೋಯ್ತಲ್ಲ ಸರ್. ಆಮೇಲೆ ಒಂದು ಕ್ಲಿಕ್ ಆಫ್ ದ ಬಟನ್ ಅಷ್ಟೇ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ ಸರ್ ನಮಗೆ ಇನ್ನೂ ಇಂಟೀರಿಯರ್ ಕಂಪ್ನಿಗಳನ್ನು ತೋರಿಸ್ಕೊಡಿ, 4 ಕಂಪ್ನಿಗಳು ತೋರಿಸ್ಕೊಡಿ, ಆವಾಗ ನಾವು ಕೂಡ ಸ್ವಲ್ಪ ನೋಡ್ಬೋದು, ಬೇರೆ ಬೇರೆ ವೆರೈಟಿನ ನೋಡ್ಬೋದು ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರನೇ ಇವತ್ತು ನಾನು ಕನ್ನಡಕವರ ಲಾಗಲ್ಲಿ ತಮಗೋಸ್ಕರ ಒಂದು ವಿಶಿಷ್ಟವಾದಂಥ ಇಂಟೀರಿಯರ್ ಕಂಪ್ನಿಯನ್ನು, ಒಂದು ವಿಶಿಷ್ಟವಾದ ಇಂಟೀರಿಯರ್ನ ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನಿದ್ದೀನಿ RK ಹೆಗಡೆ ನಗರದ ಕಾನ್ಸೆಪ್ಟ್ ಸ್ಟುಡಿಯೋದಲ್ಲಿ. ಹೌದು, ಕಾನ್ಸೆಪ್ಟ್ ಸ್ಟುಡಿಯೋದಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಇಂಟೀರಿಯರ್ಗಳನ್ನು ಕೈಗೆಟುಕೋ ದರದಲ್ಲಿ ಮಾಡಿಕೊಡ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳಿಸ್ಕೊಡೋದಕ್ಕೆ ಇದ್ರ ಓನರ್ ಆಗಿರುವಂಥ ಅಂಜನ್ ಕುಮಾರ್ ಸರ್ ಕೂಡ ಒಳಗಡೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಒಳಗಡೆ ಹೋಗೋಣ, ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರೇ, ಬನ್ನಿ. ಸೊ ವೀಕ್ಷಕರೇ, ಅಂಜನ್ ಕುಮಾರ್ ಸರ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂದರೆ, ಮೊದಲಾಗಿ ವೆಲ್ಕಮ್ ಕನ್ನಡಕವರ ಚಾನಲ್ಗೆ. ಇವಾಗ ನಾನು ಕೇಳೋದೇನಂತಂದರೆ, ತಮ್ಮ ಕಾನ್ಸೆಪ್ಟ್ ಸ್ಟುಡಿಯೋ ತಾವು ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಈ ಫೀಲ್ಡಲ್ಲಿ ತಮ್ಮ ನಾಲೆಜ್ ಎಷ್ಟಿದೆ, ಎಕ್ಸ್ಪೀರಿಯನ್ಸು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಕಾನ್ಸೆಪ್ಟ್ ಸ್ಟುಡಿಯೋ ಕಂಪನಿ ಸ್ಟಾರ್ಟ್ ಆಗಿದ್ದು ಒಂದು 11 ಇಯರ್ಸ್ ಬ್ಯಾಕಿಂದನೇ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ. ಸೊ ಇನ್ ಟು ದ ಇಂಡಸ್ಟ್ರಿ ಆಕ್ಟಿವ್ ಆಗಿ ನಾವು ಒಂದು 12 ಇಯರ್ಸಿಂದ ಕಾನ್ಸೆಪ್ಟ್ ಸ್ಟುಡಿಯೋ ಕಂಪನಿ ಸ್ಥಾಪನೆ ಮಾಡಿಕೊಂಡು ವಿ ಆರ್ ಆಕ್ಟಿವ್ಲಿ ಡೂಯಿಂಗ್ ಇಟ್. 12 ವರ್ಷದಿಂದ ಇದ್ರಿ ಫೀಲ್ಡಲ್ಲಿ. ಸರ್, ಇಲ್ಲೇ ಬರುವಂಥದ್ದು ನಾಲೆಜ್, ತಾವು ಲೈಕ್ ಇದನ್ನ ಏನಾದ್ರು ಕಲ್ತಿರುವಂಥದ್ದು ಇಂಟೀರಿಯರು ಯಾವ ಥರ ಸರ್ ಇದೆ ಆ್ಯಕ್ಚುಲಿ? ಸರ್, ನಂದು ಬೇಸಿಕ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು BSc ಇನ್ ಇಂಟೀರಿಯರ್ ಡಿಸೈನಿಂಗ್ ಅಂತ. BSc ಮಾಡ್ಬಿಟ್ಟಿದ್ದೀರಾ ಇಂಟೀರಿಯರ್ ಡಿಸೈನ್ ಅಲ್ಲಿ? ಕೋರ್ಸ್ ಮುಗಿಸ್ಬಿಟ್ಟಿದ್ದೀರಾ? ಕೋರ್ಸ್ ಮುಗಿಸಿ ಅದು 3 ಇಯರ್ಸ್ ಕೋರ್ಸ್, ಅದು 3 ಇಯರ್ಸ್ ಕೋರ್ಸ್ ಮುಗಿಸಿ ದೆನ್ ನಾವು ಈ ಫೀಲ್ಡ್ಗೆ ಬಂದಿರೋದು. ಈ ಫೀಲ್ಡಿಗೆ ಬಂದಿರುವಂಥದ್ದು. ಈ ಫೀಲ್ಡಲ್ಲಿ ಬಂದಾಗ ನಾನು ಕೇಳುವಂಥದ್ದು ಸರ್, ಇಲ್ಲಿವರೆಗೆ ಬೇರೆಯವ್ರ ಜೊತೆ ಸಂಯೋಗದಿಂದ ಇರ್ಬೋದು, ತಾವು ಇಂಡಿವಿಜುವಲ್ ಆಗಿರ್ಬೋದು, ಟೋಟಲ್ ಆಗಿ ಒಂದು ಎಷ್ಟು ಪ್ರಾಜೆಕ್ಟ್ಗಳನ್ನು ತಾವು ಮುಗಿಸಿರ್ಬೋದು? ಸರ್, ನಾವು ಸರಿಸುಮಾರು ಒಂದು 500+ ಪ್ರಾಜೆಕ್ಟ್ಸ್ ಮುಗಿಸಿದ್ದೀವಿ ಸರ್. 500+ ಪ್ರಾಜೆಕ್ಟ್ ಅನ್ನು ಮುಗಿಸ್ಬಿಟ್ಟಿದ್ದೀರಾ? 12 ವರ್ಷ ಅಲ್ವಾ? 12 ವರ್ಷ ತುಂಬಾ ದೊಡ್ಡ ಟೈಮ್ ಹೇಳ್ಬೋದು. ಸೊ 500+ ಪ್ರಾಜೆಕ್ಟ್ಸ್ ಆಲ್ ಓವರ್ ಬ್ಯಾಂಗ್ಳೂರ್ ಮುಗಿಸಿದ್ದೀವಿ. ಆಲ್ ಓವರ್ ಬ್ಯಾಂಗ್ಳೂರ್ ಮುಗಿಸಿದ್ದೀರಾ? ಇಲ್ಲೇ ಕೇಳುವಂಥದ್ದು, ತಮ್ಮದು ಫಿನಿಶಿಂಗ್ ಯಾವ ಥರ ಬರುತ್ತೆ ಸರ್? ಸರ್, ನಮ್ಮ ಫಿನಿಶಿಂಗ್ ಬಂದು ಇಟ್ಸ್ ಟಾಪ್ ಕ್ಲಾಸ್ ಕ್ವಾಲಿಟಿ ಅಂತ ಹೇಳ್ಬೋದು. ನೀವು ಫಿನಿಶಿಂಗ್ ವೈಸ್ ಅಲ್ಲಿ ಲ್ಯಾಮಿನೇಟ್ ಫಿನಿಶ್, ಅಕ್ರಿಲಿಕ್ ಫಿನಿಶ್, ಸುಮಾರು ಥರದ ಫಿನಿಶಿಂಗ್ ಇದೆ. ಸೊ ಎಲ್ಲ ನಮ್ಮ ಫಿನಿಶಿಂಗ್ ಏನೇ ಆಗೋದು ಫ್ಯಾಕ್ಟ್ರಿಯಲ್ಲಿ ಆಗುತ್ತೆ. ಫ್ಯಾಕ್ಟ್ರಿ ಫಿನಿಶ್? ಎಸ್ ಸರ್, ಕಂಪ್ಲೀಟ್ಲಿ ಫ್ಯಾಕ್ಟ್ರಿ ಫಿನಿಶ್. ಮಾಡ್ಯುಲರ್ ಅಂತ? ಎವ್ರಿಥಿಂಗ್ ಇಸ್ ಮಾಡ್ಯುಲರ್ ಸರ್. ಅಲ್ಲಿ ಸೈಟಲ್ಲಿ ಬಂದು ಯಾವುದೇ ತರದ ಕಟ್ಟಿಂಗು, ಪೇಸ್ಟಿಂಗ್ ಆ ಥರ ಮಾಡೋದು ಬೇಕಿಲ್ಲ. ಎಲ್ಲ ನಮ್ಮ ಖುದ್ದು ಫ್ಯಾಕ್ಟ್ರಿ ಇರೋದಕ್ಕೋಸ್ಕರ ಕಟ್ಟಿಂಗು, ಎಡ್ಜ್ ಬ್ಯಾಂಡಿಂಗು, ಫಿನಿಶಿಂಗು ಎಲ್ಲ ಅಲ್ಲೇ ಆಗುತ್ತೆ. ಎಲ್ಲ ರೆಡಿ ಆಗುತ್ತೆ ಸರ್? ರೆಡಿ ಆಗುತ್ತೆ ಅಂದ್ರೆ ಫ್ಯಾಕ್ಟ್ರಿ ಬೇಕಲ್ವಾ? ಫ್ಯಾಕ್ಟ್ರಿ ಏನಾದ್ರು ಇದೆಯಾ ನಿಮ್ದು? ಡೆಫಿನೆಟ್ಲಿ ಸರ್, ಒಂದು ಫ್ಯಾಕ್ಟ್ರಿ ಇದೆ ನಮ್ದು. ಯಾವ ರೀತಿ ಸೆಟಪ್ ಇದೆ ಫ್ಯಾಕ್ಟರಿಯಲ್ಲಿ? ಮಷಿನರಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಅದನ್ನು ನಾವು ಹೆಂಗ್ ಪ್ರೊಜೆಕ್ಟ್ ಮಾಡ್ತೀವಿ ಅಂದ್ರೆ, ನಾರ್ಮಲ್ ಆಗಿ ಸ್ಟೇಟ್ ಆಫ್ ದಿ ಆರ್ಟ್ ಮಷಿನರೀಸ್ ಅಂತ ಕರಿತೀವಿ. ಸೊ ಇಂಟೀರಿಯರ್ ಇಂಡಸ್ಟ್ರಿಯಲ್ಲಿ ತುಂಬಾ ಚಿಕ್ಕವರು ಇದಾರೆ, ದೊಡ್ಡವರು ಇದಾರೆ, ಮೀಡಿಯಂ ಲೆವೆಲ್ ಅವರು ಇದಾರೆ. ಸೊ ನಮ್ಮ ಹತ್ರ ಇರೋ ಒಂದೊಂದು ಮಷಿನರೀಸ್ ಬಂದ್ಬಿಟ್ಟು ಇಟ್ಸ್ ಜರ್ಮನ್ ಮೇಕ್ ಮಷಿನ್. ಜರ್ಮನ್ ಮೇಕ್ ಅಂಡ್ ಎಲ್ಲ ಸಣ್ಣ ಮಷಿನ್ಸ್ ಅಲ್ಲ, ಅದೆಲ್ಲ ಬೀಮ್ಸೋ ಮಷಿನ್ ಅಂತ ಕರಿತೀವಿ, ಆಟೋಮೆಟಿಕ್ ಎಡ್ಜ್ ಬ್ಯಾಂಡ್ ಮಷಿನ್ಸ್ ಅಂತ ಕರಿತೀವಿ. ಅದಕ್ಕೆ ಏನಕ್ಕೆ ಅದನ್ನ ಕರಿತೀವಿ ಪ್ಲಸ್ ತಗೊಂಡಿದೀವಿ ಅಂದ್ರೆ ಅಷ್ಟು ಅಕ್ಯುರೇಸಿ ಬರುತ್ತೆ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿ ನೋಡ್ಬೋದಾ ನಾವು? ಸರ್, ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದಾ ಸರ್? ಡೆಫಿನೆಟ್ಲಿ. ಯಾರಾದ್ರೂ ನಮ್ಮಲ್ಲಿ ಸೈನ್ ಅಪ್ ಮಾಡ್ಕೊಂಡು ಅವ್ರು ತಗೊಬೇಕು ಅಂತ ಒಂದು ಇಷ್ಟಪಡ್ತಾರೋ, ಫ್ಯಾಕ್ಟ್ರಿಗೆ ನಾವೇ ಕರ್ಕೊಂಡು ಹೋಗಿ ಖುದ್ದಾಗಿ ಅವ್ರನ್ನ ಅಲ್ಲೇ ಅವ್ರು ಆಕ್ಚುಲಿ ಪ್ರಾಡಕ್ಟ್ ನೋಡ್ಬೋದು. ಇದನ್ನೇ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಯಾರಾದರೂ ನಮ್ಮ ವೀಕ್ಷಕರು ನೋಡೋಂಥವ್ರು ತಮಗೆ ಕೆಲಸ ಕೊಡಬೇಕು, ತಮ್ಮನ್ನೇ ಇಂಟೀರಿಯರ್ ಮಾಡಿಸ್ಕೊಬೇಕು ಅಂತಂದ್ರೆ ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ, ತಮಗೆ ಯಾಕೆ ಕೊಡಬೇಕು? ತಮ್ಮ ವಿಶೇಷತೆ ಏನು ಸರ್? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ.
ಸರ್ ನಮ್ಮ ಕಾನ್ಸೆಪ್ಟ್ ಸ್ಟುಡಿಯೋಸ್ ಕಂಪನಿ ಕಡೆಯಿಂದ ಸರ್ ಯಾರು ಈ ತರ ಆಪ್ಷನ್ ಕೊಡಲ್ಲ, ನಾರ್ಮಲ್ ಯಾರು ಈ ತರ ಆಪ್ಷನ್ ಕೊಡಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಖುದ್ದು ನಮ್ಮದೇ ಫ್ಯಾಕ್ಟ್ರಿ ಇರೋದಕ್ಕೋಸ್ಕರ ಕಸ್ಟಮರ್ ನಮ್ಮ ಹತ್ರ ಬಂದು ಎಲ್ಲ ಡೀಲ್ ಎಲ್ಲ ಕ್ಲೋಸ್ ಮಾಡಾದ್ಮೇಲೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಲ್ಲಿ ನಿಮ್ಮನ್ನ 2 days ಪ್ರಿಯರ್ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಬಂದು ನಮ್ಮ ಫ್ಯಾಕ್ಟ್ರಿಯಲ್ಲಿ ನಿಮ್ಮದೇ ಆದ ಪ್ರಾಡಕ್ಟ್ ಲೇಬಲಿಂಗ್ ಆಗುತ್ತೆ, ಅದನ್ನ ಮ್ಯಾನುಫ್ಯಾಕ್ಚರ್ ಆಗೋದು ಖುದ್ದಾಗಿ ನೋಡ್ಬೋದು ನೀವು. ಕಾನ್ಸೆಪ್ಟ್ ಸ್ಟುಡಿಯೋ ಕಡೆಯಿಂದ ಯಾವ ಪ್ಲೈವುಡ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಲ್ಯಾಮಿನೇಟ್ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಫೆವಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಟ್ರಾನ್ಸ್ಪರಿ ಅನ್ನೋದು ತುಂಬಾ ಬಹಳ ಇದೆ ನಮ್ಮಲ್ಲಿ. ಓಕೆ, ಅಂದ್ರೆ ನಮ್ಮ ಪ್ರಾಡಕ್ಟ್ ಮನೆಗೆ ಏನ್ ಬರುತ್ತೆ ನಾವು ನೋಡಬಹುದು. ಡೆಫಿನೆಟ್ಲಿ ಸರ್, ಇದು ಇಂಡಸ್ಟ್ರಿಯಲ್ ಫಸ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್. ಯಾರು ಹಂಗ್ ನೋಡಕ್ ಕೊಡೋದಿಲ್ಲ ಆಕ್ಚುಲಿ. ನಾರ್ಮಲ್ ಏನಾಗುತ್ತೆ ಅಂದ್ರೆ ಪ್ಲೈವುಡ್ ಮೇಲೆ ಲ್ಯಾಮಿನೇಟ್ ಅಂಟಿಸ್ಬಿಟ್ರೆ ನಿಮ್ಗೆ ಅದ್ರಲ್ಲಿ ಯಾವ ಪ್ಲೈವುಡ್ ಹಾಕಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನೀವು ಅದನ್ನ ತೆಗೆದು ನೋಡ್ತೀರಾ? ಯಾರು ತೆಗೆದು ನೋಡಲ್ಲ ಸರ್. ಸೊ ಅದಕ್ಕೆ ತುಂಬಾ ಈ ಇಂಡಸ್ಟ್ರಿ ಹೆಂಗಿದೆ ಅಂದ್ರೆ ತುಂಬಾ ಕರಪ್ಟೆಡ್ ಇಂಡಸ್ಟ್ರಿ ಆಗೋಗಿದೆ ಆಚೆ ಕಡೆ, ತುಂಬಾ ಫ್ರಾಡ್ ನಡೆಯುತ್ತೆ ಸರ್. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಯಾವುದೇ ತರ ಫ್ರಾಡ್ ನಡೆಯಬಾರ್ದು. ಇದರಲ್ಲಿ ಕಸ್ಟಮರ್ ಆರಾಮಾಗಿ ನಿಮ್ದಿಂದ ಮಲ್ಕೊಬಹುದು. ಕಾನ್ಸೆಪ್ಟ್ ಸ್ಟುಡಿಯೋಗೆ ಒಂದು ನಾವು ಆರ್ಡರ್ ಕೊಟ್ಟಿದ್ದೀವಿ ಅಂದ್ರೆ ಯಾವುದೇ ತರದ ಚಿಂತೆ ಇರಬಾರ್ದು. ನಾವು ಒಂದು ಸೈನ್ ಆಫ್ ಡಾಕ್ಯುಮೆಂಟ್ ಅಂತ ಮಾಡ್ತೀವಿ. ಆ ಡಾಕ್ಯುಮೆಂಟ್ ಅಲ್ಲಿ ಈಚ್ ಅಂಡ್ ಎವ್ರಿ ಬ್ರ್ಯಾಂಡ್ ಥಿಕ್ನೆಸ್, ಅದ್ರ ವಾರಂಟೀಸ್ ಎಲ್ಲ ಮೆನ್ಷನ್ ಮಾಡಿದ್ರೆ ಅದೇ ನಮ್ಮ ಫ್ಯಾಕ್ಟರಿಯಲ್ಲಿ ಇರುತ್ತೆ. ಕಸ್ಟಮರ್ ಅದನ್ನೇ ನೋಡಬಹುದು. ಓಕೆ, ಇನ್ನು ನಿಮ್ಮ ಕಂಪನಿ ಬಗ್ಗೆ ಹೇಳಿ, ಯಾಕೆ ಚೂಸ್ ಮಾಡ್ಬೇಕು? ಇದೊಂದು ಪಾಯಿಂಟ್ ಆಗಲ್ಲ ನಮಗೆ. ಇನ್ನು ಹೇಳಿ ಸರ್, ತಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್. ಇನ್ನೊಂದು ಬಂದ್ಬಿಟ್ಟು ನಾವು ಆವಾಗಲೇ ಹೇಳ್ದಂಗೆ ಮಷಿನರೀಸ್. ನಾವು ಆ ಮಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅಕ್ಯುರೇಸಿ ಸರ್. ಮನೆ ಕಟ್ಟೋದು ಒಂದು ದೊಡ್ಡ ವಿಚಾರ ಆದ್ರೆ ಇಂಟೀರಿಯರ್ ಆಲ್ಸೋ ಇಸ್ ತುಂಬಾ ಸರ್. ಮನೆ ಕಟ್ಟೋದು 50% ಅಂದ್ರೆ ಇಂಟೀರಿಯರ್ ಕೂಡ ಒಂದು 50%. ಮನೆ ಕಟ್ ಆದ್ಮೇಲೆ ಬ್ರಿಕ್ಸ್ ಯಾವ್ದು ಹಾಕಿದ್ರೆ, ಸಿಮೆಂಟ್ ಯಾವ್ದು ಹಾಕಿದ್ರೆ ಯಾರು ನೋಡಲ್ಲ. ಇಂಟೀರಿಯರ್ ಒಂದೇ ಕಾಣಿಸುತ್ತೆ. ಆ ಇಂಟೀರಿಯರ್ ಕಾಣಿಸ್ಬೇಕು ಅಂದ್ರೆ ನಮಗೆ ಫಿನಿಶಿಂಗ್ ಇಸ್ ಅ ಮೇನ್. ಆ ಫಿನಿಶಿಂಗ್ ಕೊಡೋ ಒಂದು ಎಕ್ವಿಪ್ಮೆಂಟ್ ಏನಿದೆ ನಮ್ಮಲ್ಲಿ ಇದೆ. ಅದು ಆ ತರ ಎಕ್ವಿಪ್ಮೆಂಟ್ ತುಂಬಾ ರೇರ್ ಆಗಿ ಸಿಗುತ್ತೆ ನಿಮಗೆ. ಆ ತರ ಎಕ್ವಿಪ್ಮೆಂಟ್ ಅಲ್ಲಿ ನಾವು ಫಿನಿಶಿಂಗ್ ಮಾಡಿದ್ರೆ ಆ ಅಕ್ಯುರೇಸಿ, ಏನು ಚಿಪ್ಪಿಂಗ್ ಆದ್ರೂ ಆಗ್ಲಿ, ಬೀಡಿಂಗ್ ಆದ್ರೂ ಆಗ್ಲಿ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಎಸ್, ತುಂಬಾ ಅಕ್ಯುರೇಸಿ ಇರುತ್ತೆ ಸರ್. ತಾವೇನು ಡಿಸೈನ್ ಪ್ರೆಸೆಂಟೇಷನ್ ಮಾಡಿರ್ತೀರಾ ಅದನ್ನ ಅಕ್ಯುರೇಟ್ ಆಗಿ ಡೆಲಿವರಿ ಮಾಡ್ತೀವಿ. ಎಸ್ ಸರ್, ಡೆಫಿನೆಟ್ಲಿ. ನೀವು ಏನು ನಮ್ಮ ಡಿಸೈನರ್ ಜೊತೆ ಕೂತ್ಕೊಂಡು ಡಿಸೈನ್ ಎಲ್ಲ ಮಾಡ್ಕೊಂಡು ನೀವು ನೋಡ್ತೀರಾ, ಡೆಲಿವರಿ ಕೂಡ ಸೇಮ್. ಒಂದು ಲೈಟಿಂಗ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಆಗ್ಬೋದು. ಅದೇನಕ್ಕೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಬಟ್ ಪ್ರಾಡಕ್ಟ್ ವೈಸ್ ಏನ್ ನೋಡ್ತಾ ಇದ್ರಿ, ಏನು ವಿಜುವಲೈಸ್ ಮಾಡ್ಕೊಂತೀರಾ ನೀವು, ಅದನ್ನೇ ಬಂದು ಡೆಲಿವರಿ ಆಗುತ್ತೆ. ಅಂಡ್ ಇದೆಲ್ಲ ಓಕೆ. ಪ್ರೈಸಿಂಗ್ ಸರ್, ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಇದೆಯಾ ತಮ್ಮದು? ಸರ್, ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ, ಮಷಿನರೀಸ್ ಆ ತರ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಪ್ರೈಸಿಂಗ್ ಜಾಸ್ತಿ ಚಾರ್ಜ್ ಮಾಡ್ತಾ ಇಲ್ಲ. ಮಾರ್ಕೆಟ್ ವೆರಿ ಕಾಂಪಿಟೇಟಿವ್ ಪ್ರೈಸಸ್. ನನಗೆ ಪ್ರೈಸಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಲ್ಲಾ ಕಸ್ಟಮರ್ಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ತುಂಬಾ ಕಾಂಪಿಟೇಟಿವ್ ಪ್ರೈಸಿಂಗ್. ತುಂಬಾ ಕಾಂಪಿಟೇಟಿವ್, ರೀಸನಬಲ್ ರೇಟ್ ಇದೆ, ವೆರಿ ರೀಸನಬಲ್. ಓಕೆ, ಸೂಪರ್ ಸರ್. ಸರ್, ಇಂಡಸ್ಟ್ರಿಯಲ್ಲಿ ಇನ್ನೊಂದು ಈ ವಿಚಾರ ಬಂದ್ಬಿಟ್ಟು ಯಾರು ನಿಮ್ಗೆ ಕೊಡಲ್ಲ ಸರ್. ಏನ್ ಸರ್? ಸರ್, ಒಂದು ಪ್ರಾಡಕ್ಟ್ಗೆ ಗ್ಯಾರಂಟಿ, ವಾರಂಟಿ ಅಂತ ಸರ್. ನಮ್ಮಲ್ಲಿ ಫಸ್ಟ್ ಟೈಮ್ ಇನ್ ಎಂಟೈರ್ ಇಂಟೀರಿಯರ್ ಇಂಡಸ್ಟ್ರಿ ಅನ್ಬೋದು 8 years ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾ ಇದ್ದೀವಿ. ಇಂಟೀರಿಯರ್ ಅಲ್ಲಿ ರೀಪ್ಲೇಸ್ಮೆಂಟ್ ವಾರಂಟಿ? ಎಸ್ ಸರ್. ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಆಕ್ಚುಲಿ. ಸರ್, ರೀಪ್ಲೇಸ್ಮೆಂಟ್, ಎಸ್ ಸರ್, ರೀಪ್ಲೇಸ್ಮೆಂಟ್ ವಾರಂಟಿ ಹೆಂಗಿರುತ್ತೆ ಅಂದ್ರೆ ಸರ್, ಎನಿ ಪ್ರಾಡಕ್ಟ್ ನಾವು ಕೊಟ್ಟಿರೋ ಕಿಚನ್, ವಾರ್ಡ್ರೋಬ್, ಟಿವಿ ಯೂನಿಟ್, ಎನಿ ವುಡ್ ವರ್ಕ್ ಸರ್, ಏನೇ ಥರ ಡ್ಯಾಮೇಜ್ ಆದರೂ, ಏನೇ ಥರದ ಅವ್ರಿಗೇನಾದರೂ ಸಮಸ್ಯೆ ಬಂದರು, ಡೌಟ್ ಬಂದರು, ಜಸ್ಟ್ ಒಂದು ಫೋಟೋ ನಮ್ಮ ಕಂಪನಿ ಮೇಲೆಡಿ ಕಳಿಸ್ಬಿಟ್ಟು ನಮಗೊಂದು ಫೋನ್ ಮಾಡಿದ್ರೆ ಸಾಕು. 24 hours ಒಳಗಡೆ ನಮ್ಮ ಎಕ್ಸಿಕ್ಯೂಟಿವ್ ಅಲ್ಲಿ ವಿಸಿಟ್ ಮಾಡ್ತಾರೆ. ನೋ ಕ್ವಶನ್ಸ್ ಆಸ್ಟ್. ಸರ್, ಏನಕ್ಕಾಗಿದೆ, ಯಾವ ತರ ಆಗಿದೆ ಅಂತ ಕೇಳಲ್ಲ, ನಿಮ್ಮನ್ನ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ. ಬಟ್ ಸ್ವಲ್ಪ ಕಾಲ ಅವಕಾಶ ಕೊಡಬೇಕಾಗುತ್ತೆ. ಒಂದು 3 days 4 days ತಗೊಂತೀವಿ, ಡಿಪೆಂಡಿಂಗ್ ಆನ್ ಫಿನಿಶ್, ಡಿಪೆಂಡಿಂಗ್ ಆನ್ ಡ್ಯಾಮೇಜ್ ಏನಾಗಿದೆ ಅದನ್ನ ನೋಡ್ಕೊಂಡು ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ. ಬಟ್ ಅದ್ರ ಇಂಡಸ್ಟ್ರಿಯಲ್ ಫಸ್ಟ್ ಅಲ್ವಾ ಸರ್ ಇದು? ಸರ್, ಯಾರು ಕೊಡಲ್ಲ. 8 years ಒಂದು ಮನೆನ ನಾವೇ ಮೇಂಟೈನ್ ಮಾಡ್ತೀವಿ. ಅವ್ರು ಮೇಂಟೈನ್ ಮಾಡೋದಕ್ಕಿಂತ ನಾವು ಮೇಂಟೈನ್ ಮಾಡಿ, ಯಾಕಂದ್ರೆ ಸರ್ ಪ್ರಾಡಕ್ಟ್ ಮೇಲೆ ಅಷ್ಟು ನಮಗೆ ಹಿಡಿತಾ ಇದೆ. ನಾವು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ನಮ್ಗೆ ಅಷ್ಟು ಒಂಥರ ಕಂಪನೀಸ್ ಕಡೆಯಿಂದಾನೆ ನಮ್ಗೆ ಅಷ್ಟು ಕ್ವಾಲಿಟಿ ಇದೆ. ಓಕೆ ಸರ್, ಇನ್ನೊಂದು ತಮ್ಮ ಮಾಡುವ ವೇಗ ಹೆಂಗಿರುತ್ತೆ? ಕ್ವಿಕ್ ಮಾಡ್ಕೊಡ್ತೀರಾ, ಫಾಸ್ಟ್ ಮಾಡ್ಕೊಡ್ತೀರಾ? ಸರ್, ಇದನ್ನು ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಇಷ್ಟು ಫಾಸ್ಟ್ ಮಾಡೋದ್ರಲ್ಲಿ ಯಾರು ಇಲ್ಲ ಅನ್ಕೊಂತೀನಿ. ಇರ್ಬೋದೇನೋ, ಬಟ್ ನನ್ನ ಆಫರಿಂಗ್ ಹೇಳಬಲ್ಲೆ ನಾನು. ಸರ್, ಒಂದು 2 BHK ಮನೆನ ನಿಮ್ಗೊಂದು 15 ರಿಂದ 20 ದಿನ ಒಳಗೆ ಮುಗಿಸ್ಕೊಡ್ತೀನಿ ನಾನು. 15 ರಿಂದ 20 ದಿನ? ಎಸ್ ಸರ್. ತಿಂಗಳು ಬೇಡ ಸರ್ ನನಗೆ. ಸರ್, ಒಂದು ಡಿಸೈನ್ ಫೇಸ್ ಅಂತ ಇರುತ್ತೆ. ಡಿಸೈನ್ ಫೇಸ್ ಮುಗಿಸಿದ ತಕ್ಷಣ ಒಂದ್ಸರಿ ಪ್ರೊಡಕ್ಷನ್ಗೆ ಹೋಯ್ತು ಅಂದ್ರೆ 20 days ಅಲ್ಲಿ ನಿಮ್ಮ ಮನೆ ಡೆಲಿವರಿ ಆಗುತ್ತೆ ಅಂತ ಹೇಳ್ತೀರಾ. ನಿಜವಾಗ್ಲೂ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಸರ್. ಓಕೆ ಸರ್, ಹಾಗಾದ್ರೆ ನಾವು ನಿಮ್ಮ ವರ್ಕ್ ಅನ್ನ ನೋಡ್ಬೇಕು, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತಂದ್ರೆ ಏನ್ ಮಾಡೋಣ? ಕ್ಲೈಂಟ್ಸ್ ಹತ್ರ ಹೋಗೋಣ, ಏನ್ ಮಾಡೋಣ? ಎಲ್ಲಿ ತೋರಿಸ್ತೀರಾ ನಮ್ಗೆ? ಸರ್, ಒಂದು ಆಪ್ಷನ್ ಬಂದ್ಬಿಟ್ಟು ನಾವು ಕ್ಲೈಂಟ್ ಹತ್ರನು ಹೋಗ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಪ ಆಲ್ರೆಡಿ ಇರ್ತಾರೆ ಅವರು, ಬಟ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಿಸಬಹುದು. ಬಟ್ ಇದೆಲ್ಲ ಏನಕ್ಕೆ, ನಮ್ದೇ ಒಂದು ಖುದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ಕೊಟ್ಟಿದೀವಿ. ಖುದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ನಿಮ್ಗೆ ಒಂದು ಟೂರ್ ಕೊಡಿಸ್ತೀವಿ. ಅದರಲ್ಲಿ ಎಲ್ಲ ಫಿನಿಶಿಂಗ್ಸ್ ಇದೆ, ನಿಮ್ಗೆ ಅಲ್ಲೇ ನೋಡಬಹುದು. ವೀಕ್ಷಕರೇ, ಇದೇ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲೇ ಇರೋದು ನಾವು. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲೆಲ್ಲ ಯಾರ್ಯಾರ್ದು ಮನೆಗೆ ಹೋಗೋ ಬದಲು ಇಲ್ಲಿ ಏನು ಬೇಕು ನಿಮಗೆ ಪ್ರತಿಯೊಂದನ್ನು ಕೂಡ ಸರ್ ಇಲ್ಲಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ದಾರೆ. ಸರ್, ಮುಂದಿನ ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಾವು ಒಂದು ರೌಂಡ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ, ಬನ್ನಿ.
ಸರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಮೊದಲನೇದಾಗಿ ಏನ್ ನೋಡ್ತಾ ಇದೀವಿ ನಾವು? ಸರ್ ಇದು ನಮ್ದೊಂದು ಪ್ಯಾಸೇಜ್ ಇದೆ. ಎಲ್ಲಾ ಮನೆಗಳಲ್ಲೂ ಒಂದು ಪ್ಯಾಸೇಜ್ ಅನ್ನೋದು ಬಂದೇ ಬರುತ್ತೆ. ಬಾಲ್ಕನಿ ಪ್ಯಾಸೇಜ್ ಆದ್ರೂ ಆಗ್ಲಿ, ಎಂಟ್ರೆನ್ಸ್ ಪ್ಯಾಸೇಜ್ ಆದ್ರೂ ಆಗ್ಲಿ. ಸೊ ಅದಕ್ಕೋಸ್ಕರ ನಾವು ಈ ವಾಲ್ ನ ಕಂಪ್ಲೀಟ್ ಆಗಿ ನೋಡಿ, ನೀವು ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ವಿತ್ LED ಲೈಟ್ಸ್ ಕೊಟ್ಟು ಒಂದು ವರ್ಟಿಕಲ್ ಗಾರ್ಡನ್ ಕೊಟ್ಟು ನಾವು ನಿಮ್ಗೆ ಕ್ಲೀನ್ ಆಗಿ ಡೆಕೋರ್ ಮಾಡಿದೀವಿ. ವರ್ಟಿಕಲ್ ಗಾರ್ಡನ್ ಮಾಡಿದ್ದೀರಾ ಅಲ್ವಾ? ಓಕೆ ಸರ್, ಇದು ಹಾಗೆ ಹ್ಯಾಂಗ್ ಆಗಿರತ್ತಾ? ಏನು ಬಿದ್ದೋಗಲ್ಲ ಹೋಗುತ್ತೆ? ಇಲ್ಲ ಸರ್, ಇಲ್ಲ, ಡೆಫಿನೆಟ್ಲಿ ಇಲ್ಲ. ನಾವು ಇದಕ್ಕೆ ಹಿಂದೆಗಡೆ ಗ್ರೀನ್ ಕಲರ್ ಮ್ಯಾಟ್ ಹಾಕಿ, ಗ್ಲೂ ಹಾಕಿ ತುಂಬಾ ನೀಟಾಗಿ ಮಾಡಿರ್ತೀರಾ. ಅಂಡ್ ಇದು ಏನ್ ಮಟೀರಿಯಲ್ ಸರ್? ಸರ್ ಇದು ಪ್ಲೈವುಡ್ ವಿತ್ ಲ್ಯಾಮಿನೇಟ್ಸ್ ಅಲ್ಲಿ ಮಾಡಿ ಮಾಡಿರೋದು. ಓಕೆ ಓಕೆ ಓಕೆ. ಇದರಲ್ಲಿ ಇನ್ನ ಡಿಸೈನ್ಸ್ ಗಳು ವೆರೈಟಿ ಎಲ್ಲ ಸಿಗುತ್ತಲ್ಲ? ತುಂಬಾ ಇದೆ ಸರ್, ತುಂಬಾ ಇದೆ. ಓಕೆ. ಅಂಡ್ ಈ ಕಡೆ ಸರ್ ಇದು ಕಂಪ್ಲೀಟ್ ವಾಲ್ ಪ್ಯಾಚ್ ಅಂತ ಮಾಡ್ತೀವಿ ನಾವು ಇದನ್ನ. ಬಾಲ್ಕನೀಸ್ ಗೆ ಯೂಸ್ ಮಾಡಬಹುದು, ಸೀಲಿಂಗ್ ಗೆ ಯೂಸ್ ಮಾಡಬಹುದು, ಮನೆ ಎಲಿವೇಶನ್ಸ್ ಗೆ ವರ್ಟಿಕಲ್ ಗಾರ್ಡನ್ಸ್ ಯೂಸ್ ಮಾಡಬಹುದು, ಮನೆ ಎಲಿವೇಶನ್ ಗೆ ಹಾಕಬಹುದಲ್ವಾ? ಡೆಫಿನೆಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಒಂದು ಒಳ್ಳೆ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ನಿಮಗೆ. ಓಕೆ ಸರ್, ಇಲ್ಲೊಂದು ಲೈಟ್ ಹಾಕಿದೀರಾ? ಹಾ ಸರ್. ಯೂಶುವಲಿ ಇಂಟೀರಿಯರ್ ಡೆಕೋರೇಟರ್ ಲೈಟ್ ಅನ್ನು ವಹಿಸ್ಕೊಳ್ಳೋದಿಲ್ಲ. ಲೈಟ್ ಏನಾದ್ರು ಪ್ರೊವೈಡ್ ಮಾಡ್ತೀರಾ ಸರ್? ನಮ್ ಕಡೆಯಿಂದ ಫುಲ್ ಪ್ಯಾಕೇಜ್ ಬರುತ್ತೆ. ಒಂದು ಫಾಲ್ ಸೀಲಿಂಗ್ ಇಂದ ಹಿಡಿದು, ಲೈಟಿಂಗ್ ಇಂದ ಹಿಡಿದು, ಸಿವಿಲ್ ವರ್ಕ್, ವುಡ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀರಾ? ಓಕೆ, ಸೂಪರ್ ಸರ್. ಲೈಟ್ಸ್ ಅಲ್ಲೂ ನಮಗೆ ಬೇರೆ ಬೇರೆ ವೆರೈಟಿ ಎಲ್ಲ ಸಿಗುತ್ತೆ? ತುಂಬಾ ವೆರೈಟೀಸ್ ಇದೆ ಇದರಲ್ಲಿ. ನಾವು ಡಿಸೈನ್ ಮಾಡಿದಾಗಲೇ ನಿಮ್ಗೆಲ್ಲ ಕೊಡ್ತೀವಿ ಅದನ್ನ. ಓಕೆ, ನೋಡಿ ಇಲ್ಲೆಲ್ಲ ಒಂದು ಒಳ್ಳೆ ಲೈಟ್ ಹಾಕಿದ್ದೀರಾ ಆಲ್ರೆಡಿ. ಓಕೆ ಸರ್, ಮುಂದೆ ಬಂದ್ಬಿಡಿ ಸರ್. ಹಾಗೆ ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ನಾವು? ಸರ್ ನೆಕ್ಸ್ಟ್ ನಾವು ಒಂದು ಸ್ಟ್ರೈಟ್ ಲೈನ್ ಮಾಡ್ಯುಲರ್ ಕಿಚನ್ ನೋಡ್ತಾ ಇದೀವಿ ಇಲ್ಲಿ. ಓಕೆ. ಸೊ ಈ ಮಾಡ್ಯುಲರ್ ಕಿಚನ್ ಸೈಜ್ ಬಂದ್ಬಿಟ್ಟು ನಿಮಗೆ 11 ಫೀಟ್ ವಿಡ್ತ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ ನೋಡಿದ್ರೆ ನಿಮಗೆ ಟ್ಯಾಂಡಮ್ ಡ್ರಾವರ್ಸ್ ಕೊಡ್ತೀವಿ. ಟ್ಯಾಂಡಮ್ ಡ್ರಾವರ್ಸ್ ಹ್ಯಾಂಡಲ್ ಕೂಡ ತುಂಬಾ ಯೂನಿಕ್ ಆಗಿದೆ. ಇದು ಎಡ್ಜ್ ಪ್ರೊಫೈಲ್ ಹ್ಯಾಂಡಲ್ ಅಂತ ಕರಿತೀವಿ ಸರ್. ಇವಾಗಿರೋ ಟ್ರೆಂಡ್ ಅಲ್ಲಿ ಎಡ್ಜ್ ಪ್ರೊಫೈಲ್ ಇಸ್ ವೆರಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಸರ್. ಇದು ಸಾಫ್ಟ್ ಕ್ಲೋಸಿಂಗ್ ಅಲ್ವಾ? ಇದು ಯಾವುದೇ ಕೊಟ್ಟರು ನಾನು ನಿಮಗೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಕೊಡ್ತೀನಿ. ಸೊ ಎರಡು ಟ್ಯಾಂಡಮ್ ಬಾಕ್ಸ್ ಕೊಡ್ತಾ ಇದ್ದೀರಾ? ಎಸ್ ಸರ್, ಎಸ್. ಓಕೆ. ಸೊ ಇದೆಲ್ಲ ಇಂಟರ್ನಲ್ ಸ್ಟೋರೇಜಸ್ ಬರುತ್ತೆ. ಯಾವ ತರ ಬೇಕಾದ್ರೂ ಆ ತರ ಸ್ಟೋರೇಜಸ್ ಇಟ್ಕೊಬಹುದು. ಇಲ್ಲಿ ನೋಡಿ, ಇದು ಕಟ್ಲರಿ ಬ್ಯಾಸ್ಕೆಟ್ ಅಂತ ಕರಿತೀವಿ. ಸರಿ ಸರಿ. ನಾವು ಸ್ಪೂನ್ಸ್ ಆ ತರ ಎಲ್ಲ ಇಟ್ಕೊಬಹುದು. ಕರೆಕ್ಟ್ ಸರ್, ಕರೆಕ್ಟ್. ಸೊ ಇದು ಬಂದು ನಿಮಗೆ ಕಪ್ ಅಂಡ್ ಸಾಸರ್ ಬ್ಯಾಸ್ಕೆಟ್. ಕಪ್ ಅಂಡ್ ಸಾಸರ್ಸ್. ಓಕೆ ಸರ್. ಆಮೇಲೆ ಸ್ಟೀಲ್ ಯಾವ್ದೇ ಯೂಸ್ ಮಾಡ್ತಾ ಇದೀವಿ? SS304 ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್. ಇದು ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ? ಇದು ಬಂದು ನಿಮಗೆ ಲೈಫ್ ಟೈಮ್ ರಸ್ಟ್ ಪ್ರೂಫ್ ವಾರಂಟಿ ಇದೆ. ಓಕೆ 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 ಓಕೆ. ಲೈಫ್ ಟೈಮ್ ರಸ್ಟ್ ಪ್ರೂಫ್ ವಾರಂಟಿ ಇದೆ. ಏನಾದ್ರೂ ರಸ್ಟ್ ಆಗ್ತಾ ಇದೆ ಅಂತ ನಿಮಗೆ ಡೌಟ್ ಬಂದ್ರೆ ನೀವು ಇಮಿಡಿಯೇಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ಬಿಡ್ಬೋದು. ಇದು ತಾಲಿ ಬ್ಯಾಸ್ಕೆಟ್ ತಾಲಿ ಯೂನಿಟ್ ಅಲ್ವಾ ಇದು? ಎಸ್ ಸರ್. ಓಕೆ. ಅಂಡ್ ಇಲ್ಲಿ ಮೇಲ್ಗಡೆ ಹಾಕಿರೋದು ಏನ್ ಸರ್ ಇದು? ಸರ್ ಇದು ಕ್ವಾಡ್ಸ್ ಅಂತ ಕರಿತೀವಿ ಸರ್. ಕ್ವಾಡ್ಸ್ ಅಲ್ವಾ? ನಾರ್ಮಲ್ ಆಗಿ ಎಲ್ಲಾ ಕಿಚನ್ ಗಳಲ್ಲಿ ಗ್ರಾನೈಟ್ ಅಂತ ಯೂಸ್ ಮಾಡ್ತಾರೆ. ಹೌದು. ಸೊ ನಾವು ಕ್ವಾಡ್ಸ್ ಆಪ್ಷನ್ ಕೂಡ ನಮ್ಮಲ್ಲಿ ಇದೆ. ಕ್ವಾಡ್ಸ್ ಕೊಡ್ತೀರಾ ಅಲ್ವಾ? ಕ್ವಾಡ್ಸ್ ಕೊಟ್ರೆ ಸ್ವಲ್ಪ ಯೂನಿಕ್ ಲುಕ್ ಬರುತ್ತೆ, ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ತುಂಬಾ ಈಸಿ ಆಗಿರುತ್ತೆ. ಓಕೆ. ಅಂಡ್ ಇಲ್ಲಿ ಮೇಲ್ಗಡೆ ಸರ್ ಯೂನಿಟ್ ಹೇಳಿ ಸರ್. ಇದು ಪ್ರೊಫೈಲ್ ಡೋರ್ ಅಂತ ಕರಿತೀವಿ ಸರ್. ಈ ಪ್ರೊಫೈಲ್ ಡೋರ್ ಇವಾಗಿರೋ ಟ್ರೆಂಡ್ ಅಲ್ಲಿ ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ ನಿಮಗೆ. ಅಲ್ಯೂಮಿನಿಯಂ ಕಲರ್ ಇದೆ, ಮತ್ತೆ ರೋಸ್ ಗೋಲ್ಡ್ ಕಲರ್ ಇದೆ, ಬ್ಲಾಕ್ ಇದೆ, ಎಲ್ಲ ಸಿಗುತ್ತೆ. ಇದು ನೋಡಿ ಸರ್, ಇದು ಟಾಪ್ ಲಿಫ್ಟಿಂಗ್ ಅಪ್ ಲಿಫ್ಟ್ ಅಂತ. ಓಕೆ, ತುಂಬಾ ಚೆನ್ನಾಗಿದೆ ಸರ್, ಸೂಪರ್. ಅಂಡ್ ಇಲ್ಲಿ ರೂಪಿಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಬಿಟ್ಟಿದ್ದೀರಾ. ಸೊ ಈ ರೀತಿ ರೂಪಿಂಗ್ ಮಾಡ್ಕೊಡ್ತೀರಾ ಸರ್? ತುಂಬಾ ಚೆನ್ನಾಗಿರುತ್ತೆ ಸರ್. ಫಾಲ್ ಸೀಲಿಂಗ್ ಇಸ್ ನಾರ್ಮಲ್ ಆಗಿ ಎಲ್ಲರೂ ಮಾಡಿಸೋದೇನಾ? ಹೌದು. ಸೊ ಇದನ್ನ ನಾವು ಸ್ವಲ್ಪ MS ಸ್ಟ್ರಕ್ಚರಲ್ ಮಾಡಿಸ್ತೀವಿ, ಲೈಟಿಂಗ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಸೂಪರ್. ಓಕೆ. ಸೊ ಇಲ್ಲೊಂದು ಯೂನಿಟ್ ಇದೆ. ಎಸ್ ಸರ್. ಇದು ಅಪ್ಲಿಫ್ಟ್ ಯೂನಿಟ್. ಓಕೆ. ಸೊ ಇದು ಮತ್ತೆ ಆ ಚಿಮ್ನಿ ಅಕ್ಕಪಕ್ಕ ಬಂದ್ಬಿಟ್ಟು ನಾರ್ಮಲ್ ಆಗಿ ನಾವು ಈ ತರ ಗ್ಲಾಸ್ ಕ್ಯಾಬಿನೆಟ್ ಕೊಡ್ತೀವಿ. ಒಂದು ಲುಕ್ ಆಗಿ ಚೆನ್ನಾಗಿರುತ್ತೆ. ಪ್ಲಸ್ ನಾವು ಡೈಲಿ ಯೂಸ್ ಮಾಡೋ ಸ್ಪೈಸಸ್ ಅಂತ ಕರಿತೀವಲ್ವಾ, ಸೊ ಅದನ್ನ ನೀವು ಈಸಿಯಾಗಿ ಆಕ್ಸೆಸ್ ಮಾಡಬೇಕು ಅಂದ್ರೆ ಒಳಗಡೆ ಏನಿದೆ ಗೊತ್ತಾಗಬೇಕು. ಸೊ ಮಾಡ್ಯುಲರ್ ಕಿಚನ್ ಮಾಡಿದ್ದಕ್ಕೂ ಒಂದು ಲುಕ್ ವೈಸ್ ಬೇಕು, ಪ್ಲಸ್ ಆಕ್ಸೆಸಿಬಿಲಿಟಿ ಚೆನ್ನಾಗಿ. ಅದಕ್ಕೆ ಅಕ್ಕಪಕ್ಕ ನೀವು ಸ್ಪೈಸಸ್ ಬ್ಯಾಸ್ಕೆಟ್ಸ್ ಎಲ್ಲ ಮಾಡ್ಕೊಡ್ತೀರಾ ಅಲ್ವಾ? ಸೂಪರ್ ಸರ್. ಅಪ್ಲೈನ್ಸಸ್ ನಮ್ಮಲ್ಲಿ ಇದೆ ಸರ್. ನಮ್ಮಲ್ಲಿ ಅಪ್ಲೈನ್ಸಸ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಹಾಬ್ ಚಿಮ್ನಿ ಎಲ್ಲ ಬೇಕಂದ್ರೆ ಅವೈಲೇಬಲ್ ಇದೆ ಸರ್? ಎಸ್ ಸರ್. ಓಕೆ. ಸೊ ಅದು ಕೂಡ ಪ್ರೊವೈಡ್ ಮಾಡ್ತೀರಾ? ಎಸ್ ಸರ್, ಎಸ್ ಸರ್. ಸೂಪರ್ ಸರ್. ಸೊ ಕಿಚನ್ ಅಂತ ಬಂದಾಗ ಚಿಮ್ನಿ, ಹಾಬು, ಗ್ರಾನೈಟ್, ಬ್ಯಾಸ್ಕೆಟ್ಸ್, ವುಡ್ ವರ್ಕ್, ಗ್ಲಾಸ್ ಎಲ್ಲ ಇನ್ಕ್ಲೂಡ್ ಎಲ್ಲದೂ ಮಾಡ್ಕೊಡ್ತೀರಾ? ಆಮೇಲೆ ಕಸ್ಟಮರ್ಗೆ ಆಪ್ಷನ್ ಅದು ಬೇಕಾದ್ರೆ ಅವ್ರು ತಗೊಬಹುದು. ಅಪ್ಲೈನ್ಸಸ್ ನಾವೇ ತಗೊಂಡ್ಬರ್ತೀವಿ ಅಂದ್ರೂ ಓಕೆ, ಫೈನ್, ಮಾಡ್ಕೊಡ್ಬೋದು ಅಲ್ವಾ? ಓಕೆ. ನೋಡ್ತಾ ಇದೀವಿ ಸರ್. ಇದು ನೋಡಿ ಸರ್, ಇದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದೀವಿ ನಾವಿಲ್ಲಿ. ಓಕೆ. ಸೊ ನಾರ್ಮಲ್ ಆಗಿ ಕಿಚನ್ ಅಲ್ಲಿ ಡೈನಿಂಗ್ ಟೇಬಲ್ ಇಸ್ ಅ ನಾರ್ಮಲ್ ಟ್ರೆಂಡ್. ಹೌದು. ಸೊ ಡೈನಿಂಗ್ ಟೇಬಲ್ ಹಾಕೋರು ಇದಾರೆ, ಪ್ಲಸ್ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಮಾಡಿದೀವಿ. ಸೊ ಇಲ್ಲೊಂದೆರಡು ಬಾರ್ ಸ್ಟೂಲ್ಸ್ ಇಟ್ಕೊಂಡು ನೀವು ಆರಾಮಾಗಿ ಕ್ವಿಕ್ ಬ್ರೇಕ್ಫಾಸ್ಟ್ ಅನ್ನೋದು ಮಾಡಬಹುದು ಸರ್. ತುಂಬಾ ಚೆನ್ನಾಗಿದೆ ಕೂಡ ಇದು, ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ತರ ಹ್ಯಾಂಗಿಂಗ್ ಲೈಟ್ಸ್ ಎಲ್ಲ ನಾವು ಸಜೆಸ್ಟ್ ಮಾಡ್ತೀವಿ ಬ್ರೇಕ್ಫಾಸ್ಟ್ ಕೌಂಟರ್ಗೆ. ನೀವೇ ಪ್ರೊವೈಡ್ ಮಾಡ್ತೀರಾ? ಎಸ್ ಸರ್, ಎಸ್ ಸರ್. ಓಕೆ. ಅವಾಗ ಈವ್ನಿಂಗ್ ಕ್ಯಾಂಡಲ್ ಲೈಟ್ ಡಿನ್ನರ್ಗಾದ್ರೂ ಆಗ್ಲಿ, ಸೊ ಆ ತರ ಡೆಕೋರ್ ಆಗಿ ನೀವು ಕೂತ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸರ್ ಇನ್ನೊಂದು ಕಿಚನ್ ಇದೆ ನಮ್ಮಲ್ಲಿ, ಇದನ್ನ ಎಲ್ ಶೇಪ್ ಕಿಚನ್ ಅಂತ ಕರಿತೀವಿ. ಎಲ್ ಶೇಪ್ ಕಿಚನ್? ಎಸ್ ಸರ್, ಎಲ್ ಶೇಪ್ ಕಿಚನ್. ಸ್ವಲ್ಪ ಚೆನ್ನಾಗಿರೋದು ಹೆವಿ ಕಿಚನ್ ಅಂತ ಹೇಳ್ಬೋದು. ನಮ್ಮಲ್ಲಿ ಇರೋದ್ರಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಇದು. ಪ್ರೀಮಿಯಂ ಅಂತ ಹೇಳ್ಬೋದು. ಪ್ರೀಮಿಯಂ ಬ್ರ್ಯಾಂಡ್. ನೀವು ಮುಂದೆ ಫಸ್ಟ್ ಕಿಚನ್ ಏನ್ ನೋಡಿದ್ರಿ ಅದೆಲ್ಲ ಕಂಪ್ಲೀಟ್ ಹೆಟಿಚ್ ಹಾರ್ಡ್ವೇರ್ಸ್ ಹಾಕಿದೀವಿ. ಇದಕ್ಕೆ ನಾವು ಹಾಫ್ಲೆ ಅಂತ ಹಾಕಿದೀವಿ. ಹಾಫ್ಲೆ ಯೂಸ್ ಮಾಡಿದೀವಿ. ಬನ್ನಿ ಸರ್, ಒಂದ್ ಕಡೆಯಿಂದ ತೋರಿಸ್ಕೊಂಡ್ ಬಂದ್ಬಿಡೋಣ. ಎಸ್ ಸರ್. ಸೊ ಇಲ್ಲಿ ನೋಡಿದ್ರೆ ನೀವು ವಿಕರ್ ಬ್ಯಾಸ್ಕೆಟ್ಸ್ ಅಂತ ಯೂಸ್ ಮಾಡಿದೀವಿ. ವಿಕರ್ ಬ್ಯಾಸ್ಕೆಟ್ಸ್. ಸೊ ಇದು ನಿಮ್ಗೆ ಆನಿಯನ್ಸ್, ಪೊಟ್ಯಾಟೋಸ್ ಆ ತರ ಇಟ್ರೆ
ಕರೆಕ್ಟ್ ಚೆನ್ನಾಗಿರುತ್ತೆ. ಸೊ ಸ್ಮೆಲ್ ಆ ತರದೆಲ್ಲ ಯಾವ್ದು ಬರೋದಿಲ್ಲ. ಸೊ ಇದು 3ರಲ್ಲಿ ಬರುತ್ತೆ, 2ರಲ್ಲೂ ಬರುತ್ತೆ, ಸಿಂಗಲ್ ಆಗು ಕೊಡ್ಬೋದು ನಾವು ಇದನ್ನ. ಸರಿ, ಸೊ ಇದು ಬಂದು ನಿಮ್ಗೆ ಇವಾಗ ಆಕ್ಚುಲಿ ನಾವಿದು ಮೈಕ್ರೋವೇವ್ ಮತ್ತೆ ಅವನ್ ಕ್ಯಾಬಿನೆಟ್ ಈ ತರ ಕೊಡ್ತೀವಿ ನಾವು. ಅದನ್ನ ಕನ್ಸೀಲ್ಡ್ ಆಗಿ ಕ್ಲೋಸ್ ಮಾಡಬಹುದು ನೀವು ಅದನ್ನ. ಟಾಲ್ ಯೂನಿಟ್ ತರ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಓಕೆ ಕರೆಕ್ಟ್. ಓಕೆ, ಸೊ ಇಲ್ಲೊಂದು ಡ್ರಾವರ್ ಬೇರೆ ಕೊಟ್ಟಿದ್ದೀವಿ. ನಾರ್ಮಲ್ ಆಗಿ ಅದ್ರ ಸಂಬಂಧಿತ ಐಟಮ್ಸ್ ಎಲ್ಲ ಬೇಕಾದ್ರೆ ಇಲ್ಲಿ ಇಟ್ಕೊಬಹುದು ನೀವು. ಓಕೆ. ಸೊ ಇದು ನಿಮ್ಗೆ ಆಯಿಲ್ ಟವಲ್ ಪುಲ್ಔಟ್ ಅಂತ ಕರಿತೀವಿ. ಸೊ ಕಿಚನ್ ಗೆ ಯೂಸ್ ಮಾಡೋ ಒಂದು ಬಟ್ಟೆಗಳು ಇರುತ್ತಲ್ವಾ, ಅದನ್ನ ನೀವು ಇಲ್ಲಿ ಹ್ಯಾಂಗ್ ಮಾಡಬಹುದು. ಬಾಟಲ್ ಪುಲ್ಔಟ್ ತರನೇ ಟವಲ್ ಪುಲ್ಔಟ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ. ಡಿಟರ್ಜೆಂಟ್, ಪ್ರಿಲ್ಸ್ ಆ ತರ ಬೇಕಾದ್ರೆ ಕೆಳಗಡೆ ಇದಕ್ಕೆಲ್ಲ ಈ ತರ ರ್ಯಾಕ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಬಹುದು. ಸರಿ. ಓಕೆ ಸರ್, ನೆಕ್ಸ್ಟ್ ನಮ್ದು ಕಟ್ಲರಿ ಟ್ರೇ ಇದೆ. ಇದು PVC ಟ್ರೇ ಅಂತ ಕರಿತೀವಿ ಇದನ್ನ. ಓಕೆ ಕ್ಲೋಸ್ ಮಾಡಿ ಸರ್. ನೆಕ್ಸ್ಟ್ ಹೇಗೆ ಸರ್? ಇದು ಮತ್ತೆ ಕಪ್ಸ್ ಅಂಡ್ ಸಾಸರ್ಸ್. ಓಕೆ ಸೆಕೆಂಡ್ ಒನ್. ಎಲ್ಲ ಟ್ಯಾಂಡಮ್ ಬಾಕ್ಸ್ ಅಲ್ಲ? ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್. ಮತ್ತೆ ಇದು ತಾಲಿ ಟ್ರೇ ಅಲ್ಲ? ಪ್ಲೇಟ್ಸ್ ಆರ್ಗನೈಸರ್ಸ್. ಓಕೆ, ಪ್ಲೇಟ್ ಆರ್ಗನೈಸರ್ಸ್. PVC ಪ್ಲೇಟ್ ಆರ್ಗನೈಸರ್ಸ್. ಎಸ್ ಸರ್. ಇದ್ರ ಮೇಲ್ಗಡೆ ಇದು ಕ್ವಾಡ್ಸ್ ಅಲ್ವಾ? ಇದು ಕ್ವಾಡ್ಸ್ ಸರ್. ಇದು ಓಕೆ. ಸೊ ವೈಟ್ ಮಟೀರಿಯಲ್ ನೋಡ್ತಿದ್ರೆ ಅದು ಕ್ವಾಡ್ಸೇ ಬರುತ್ತೆ. ಇದೇನು ಸರ್ ಇದು? ಬಾಟಲ್ ಪುಲ್ಔಟ್ ಇದು. ಓಕೆ ಸೂಪರ್. 2 ಟೈರ್ ಬರುತ್ತೆ, 3 ಟೈರ್ ಬರುತ್ತೆ, ಎಷ್ಟು ಬೇಕಾದ್ರೂ ಹಾಕೊಡ್ತೀವಿ ಸರ್. ಆಮೇಲೆ ಇದು ಈ ಮೆಟಲ್ ಏನ್ ನೋಡ್ತಾ ಇರೋದನ್ನ ಆಂಥ್ರಸೈಟ್ ಅಂತ ಕರಿತೀವಿ. ಎಸ್ ಸರ್. ಈ ಬ್ಲಾಕ್ ಕಲರ್ ಮೆಟೀರಿಯಲ್ ನಾರ್ಮಲ್ ಆಗಿ ನೀವು ಆಚೆ ಎಲ್ಲೂ ನೋಡಿರಲ್ಲ. ಸೊ ಬ್ಲಾಕ್ ಕಲರ್ ಬಂತು ಅಂದ್ರೆ ಆಂಥ್ರಸೈಟ್ ಮೆಟೀರಿಯಲ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈ ಕಡೆ ಓಪನ್ ಮಾಡಿ. ಇದು ನೋಡಿ ಸರ್, ಕಾರ್ನರ್ ಮೆಕಾನಿಸಮ್ ಇದು. ಕಾರ್ನರ್ ಇದು ಆಟೋಮೇಟೆಡ್ ಅಲ್ವಾ ಇದು? ತುಂಬಾ ಚೆನ್ನಾಗಿ ಮ್ಯಾಜಿಕ್ ಕಾರ್ನರ್ ಅಂತ ಕರೀತಾರೆ. ಎಸ್ ಸರ್. ಸೂಪರ್ ಆಗಿದೆ ಇದು ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್ ಇದೆಲ್ಲ. ಸೂಪರ್ ಸರ್, ಇದು ಚೆನ್ನಾಗಿದೆ ಸರ್. ಇದು ಮತ್ತೆ ಇನ್ನೊಂದು ಟ್ಯಾಂಡಮ್ ಇದನ್ನೊಂದು ಟ್ಯಾಂಡಮ್ ಹಾಕಿದ್ದೀರಾ? ಓಕೆ. ಇದು ಪ್ಲೇನ್ ಟ್ಯಾಂಡಮ್ ಬರುತ್ತೆ. ಓಕೆ. ಇದೊಂದು ಕ್ವಾಡ್ಸ್ ಸಿಂಕ್ ಇದೆ ಸರ್. ಇದು ನಾರ್ಮಲ್ ಆಗಿ ಎಲ್ಲ ಸ್ಟೇನ್ಲೆಸ್ ಸಿಂಕ್ ಹಾಕ್ತಾರೆ, ನಾವು ಕ್ವಾಡ್ ಸಿಂಕ್ ಪ್ರೊವೈಡ್ ಮಾಡ್ತೀವಿ. ನೀವೇ ಪ್ರೊವೈಡ್ ಮಾಡ್ತೀರಾ? ಸೂಪರ್ ಸರ್. ಸಿಂಗಲ್ ಬೌಲ್ ಬರುತ್ತೆ, ಬೌಲ್ ವಿತ್ ಡ್ರೈನ್ ಬೋರ್ಡ್ ಬರುತ್ತೆ. ಓಕೆ. ಅದು ಗ್ಲಾಸ್ ಶೆಲ್ಫ್ಸ್ ಸರ್. ಇದು ನೀವು ಮಿಕ್ಸರ್ಸ್ ಅದರ ಸಂಬಂಧಿತ ಐಟಮ್ಸ್ ಎಲ್ಲ ಬೇಕಾದ್ರೆ. ಓಕೆ. ಅಂಡ್ ಇದು ಸರ್ ಇದು ನೋಡಿ, ಇದು ಟಾಲ್ ಯೂನಿಟ್. ಇದು ಟಾಲ್ ಪ್ಯಾಂಟ್ರಿ ಪುಲ್ಔಟ್ ಅಂತ ಕರೀತೀವಿ. ಪ್ಯಾಂಟ್ರಿ ಪುಲ್ಔಟ್ ಅಲ್ವಾ? ಓಕೆ ಸೂಪರ್ ಸರ್. ಇದು ಹ್ಯೂಜ್ ಸ್ಟೋರೇಜ್ ಮಾಡ್ಕೊಬಹುದು ಸರ್. ಇದನ್ನ ಮಂತ್ಲಿ ಆಗೋ ಗ್ರಾಸರಿ ಎಲ್ಲ ಇದರಲ್ಲಿ ಹಾಕಿಟ್ಕೊಂಡ್ಬಿಡಬಹುದು. ಇದು ನೋಡಿ ಸರ್, ಇದು ಓಪನ್ ಬ್ಯಾಸ್ಕೆಟ್ ಅಂತ, ಓಪನ್ ಸ್ಟೋರೇಜ್ ಅಂತ ಕರಿತೀವಿ ಅದನ್ನ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬ್ರೂಮ್ ಪುಲ್ಔಟ್ ಅಂತ ಕರಿತೀವಿ ಸರ್. ಬ್ರೂಮ್ ಪುಲ್ಔಟ್. ಇವಾಗ ಪೊರಕೆಗಳು ಮತ್ತೆ ಮಾಪ್ ಮಾಡೋ ಐಟಮ್ಸ್ ಎಲ್ಲ ಆಚೆ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸಲ್ಲ ಅದು. ಸೊ ಅವಾಗ ಅದಕ್ಕೋಸ್ಕರ ಸಪರೇಟ್ ಜಾಗನೇ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ತುಂಬಾ ಚೆನ್ನಾಗಿದೆ. ಸೋಪ್ಸ್ ಆ ತರ ಎಲ್ಲ ಇದರಲ್ಲೇ ಹಾಕೋಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಹಾಗೆ ಈ ಕಡೆ ಬಂದ್ಬಿಡೋಣ. ಸೊ ಇದು ಸೆಂಟರ್ ಯೂನಿಟ್. ಇದು ನೋಡಿ ಸರ್, ಇದು ನಾವು ಗ್ಲಾಸ್ ಟ್ರೇ ಮತ್ತೆ ಡ್ರಿಪ್ ಟ್ರೇ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಕ್ ಅಲ್ಲಿ ವಾಶ್ ಮಾಡೋ ವೆಸಲ್ಸ್ ಇಲ್ಲಿ ಗ್ರಾನೈಟ್ ಮೇಲೆ ಹಿಡಿದಿರ ಡೈರೆಕ್ಟ್ ಆಗಿ ನೀವು ಇಲ್ಲಿ ಇಟ್ಟುಬಿಟ್ರೆ ಇಲ್ಲಿ ಒಂದು ಟ್ರೇ ಬರುತ್ತೆ. ಆ ಟ್ರೇ ಅಲ್ಲಿ ವಾಟರ್ ಡ್ರಿಪ್ ಆಗಿ ನೀವು ಆಚೆ ಕೆಳಗಡೆ ತಕ್ಕೊಂಬೋದಲ್ಲ? ಅವಾಗ ಗ್ರಾನೈಟ್ ನಿಮ್ಗೆ ಗಲೀಜಾಗೋದಿಲ್ಲ, ಹಾಳಾಗೋದಿಲ್ಲ. ಕರೆಕ್ಟ್. ಇದು ಪುಲ್ ಡೌನ್ ಮೆಕಾನಿಸಮ್ ಅಂತ ಕರಿತೀವಿ ಸರ್ ನಾವು ಇದನ್ನ. ಸೊ ಇದು ಐ ಮೂವ್ ಅಂತ, ಇದು ಕೆಸಬೊಂಬರ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ವೆರಿ ಹೈ ಬ್ರ್ಯಾಂಡ್ ಅದು. ಸೊ ಈ ತರ ಹೈಟ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸೊ ಅವಾಗ ಇದು ಪುಲ್ ಡೌನ್ ಮೆಕಾನಿಸಮ್ ಅಂತ ಬರುತ್ತೆ. ಈಸಿಯಾಗಿ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ. 8 kgs ವರೆಗೂ ವೇಟ್ ತಡೆಯುತ್ತೆ. ಓಕೆ, ಸೂಪರ್ ಸರ್. ಸರ್ ಇದು ಹೋಮ್ ಆಟೋಮೇಷನ್ ಅಂತ ಕರಿತೀವಿ ನಾವು. ಇದು ಟಚ್ ಸೆನ್ಸಾರ್, ಬರೀ ಪುಷ್ ಮಾಡಿದ್ರೆ ಸಾಕು ನೋಡಿ. ವಾವ್, ಸೂಪರ್ ಆಗೋಯ್ತಲ್ಲ ಸರ್. ಆಮೇಲೆ ಒಂದು ಕ್ಲಿಕ್ ಆಫ್ ದ ಬಟನ್ ಅಷ್ಟೇ. ವಾವ್, ಫುಲ್ಲಿ ಆಟೋಮೇಟೆಡ್ ಅಲ್ಲ? ಫುಲ್ಲಿ ಆಟೋಮೇಟೆಡ್ ಸರ್. ಇದು ತುಂಬ ಚೆನ್ನಾಗಿದೆ ಸರ್. ಇದು ಸಕ್ಕತ್ತಾಗಿ ಮಾಡಿದ್ದೀರಾ, ನಿಜವಾಗ್ಲೂ ಸೂಪರ್ ಆಗಿ ಬಂತು, ಆಸಮ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಲಾಫ್ಟ್ ಬರ್ತಾ ಇದೆ ಸರ್. ಇದೆಲ್ಲ ಪುಷ್ ಟು ಓಪನ್ ಲಾಫ್ಟ್ ಸರ್. ಪುಷ್ ಟು ಓಪನ್ ಹ್ಯಾಂಡಲ್ಸ್ ಇರಲ್ಲ ಇದಕ್ಕೆ. ಪುಷ್ ಟು ಓಪನ್ ಮಾಡಿದ್ರೆ ಸರ್ ಅಷ್ಟೇ. ಸೂಪರ್ ಆಗಿದೆ ಸರ್. ಇದು ಎಕ್ಸ್ಟ್ರಾ ಸ್ಪೇಸ್, ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅನ್ನೋರಿಗೆ ಲಾಫ್ಟ್ ಇಸ್ ವೆರಿ ಬೆಸ್ಟ್. ಚೆನ್ನಾಗಿದೆ ಸರ್. ಓಕೆ. ಹಾಗೆ ತಮ್ಮದೊಂದು ಯುನಿಕ್ ಆಗಿರುವಂತ ಒಂದು ಫಾಲ್ ಸೀಲಿಂಗ್ ಕೂಡ ಮಾಡ್ಬಿಟ್ಟಿದ್ದೀವಿ. ಹೌದು, ಇದು ಫಾಲ್ ಸೀಲಿಂಗ್ ಜಿಪ್ಸಮ್ ಬೋರ್ಡ್ ವಿತ್ ಪ್ರೊಫೈಲ್ ಲೈಟ್ ಅಂತ ಕರಿತೀವಿ. ಪ್ರೊಫೈಲ್ ಲೈಟ್ ಸಣ್ಣ ಸ್ಟ್ರಿಪ್ಸ್ ಏನ್ ನೋಡ್ತಾ ಇದ್ರೆ ಅದನ್ನ ಪ್ರೊಫೈಲ್ ಲೈಟ್ ಅಂತ ಕರಿತೀವಿ. ಸರಿ. ಇವಾಗಿರೋ ಟ್ರೆಂಡ್ ಅಲ್ಲಿ ಪ್ರೊಫೈಲ್ ಲೈಟ್ಸ್ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಸೊ ಅದನ್ನ ನಾವು ವೈಸ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದೀವಿ. ಇದನ್ನ ಟ್ರ್ಯಾಕ್ ಲೈಟ್ಸ್ ಅಂತ ಕರಿತೀವಿ. ಇದು ಟ್ರ್ಯಾಕ್ ಲೈಟ್ಸ್. ಟ್ರ್ಯಾಕ್ ಲೈಟ್ಸ್ ಇದು. ಓಕೆ, ಸೂಪರ್, ತುಂಬಾ ಚೆನ್ನಾಗಿದೆ. ಅದೇ ಕಂಟಿನ್ಯೂ ಮಾಡಿದ್ರೆ ಎಂಡ್ವರೆಗೂ ಕೂಡ ಎಲ್ಲ ಕಡೆ ಅದನ್ನೇ ಕಂಟಿನ್ಯೂ ಮಾಡಿದ್ರಲ್ಲ. ಸೊ ಪ್ರೊಫೈಲ್ ಲೈಟ್ ಅನ್ನ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಎಸ್ ಸರ್. ಸೂಪರ್ ಸರ್. ಸರ್ ನೆಕ್ಸ್ಟ್ ಈ ಪಾರ್ಟ್ ಬಗ್ಗೆ ಹೇಳಿ ಸರ್. ಇದು ಕ್ರಾಕರಿ ಯೂನಿಟ್ ಸರ್. ಕ್ರಾಕರಿ ಯೂನಿಟ್. ಹಾಂ ಸರ್. ನಾರ್ಮಲಿ ಡೈನಿಂಗ್ ಏರಿಯಾ ಹತ್ರ ನೀವು ಏನಾದರೂ ಡೈನಿಂಗ್ ಸಂಬಂಧಪಟ್ಟದ್ದು ಏನಾದರೂ ಐಟಮ್ ಇಡಬೇಕು ಅಂದ್ರೆ ಕಿಚನ್ ಅಲ್ಲೇ ಇಡ್ತೀರಾ. ಸೊ ನಾವೇನ್ ಮಾಡ್ತಾ ಇದೀವಿ, ಕ್ರಾಕರಿ ಯೂನಿಟ್ ಸಪರೇಟ್ ಡಿಸ್ಪ್ಲೇ ಮಾಡಿದೀವಿ. ಸೊ ಕ್ರಾಕರಿ ಯೂನಿಟ್ ವಾಲ್ ಅಲ್ಲಿ ನೀವು ಈ ತರ ಬೆವಲ್ಡ್ ಗ್ಲಾಸ್ ಮಿರರ್ ಅಂತ ಬರುತ್ತೆ. ಇದು ಇದೆಲ್ಲ ಎಡ್ಜ್ ಬೆವ್ಲಿಂಗ್ ಮಾಡ್ಬಿಟ್ಟು
ಸೊ ಒಂದು ಬ್ಲಾಕ್ ಟಿಂಟೆಡ್ ಮಿರರ್ ಅಂತ ಹೇಳ್ತೀವಿ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು? ಎಸ್ ಸರ್. ಓಕೆ, ಇವನ್ ಪಾಯರಲ್ಲೂ ಕೂಡ ಇದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು? ಈ ಡ್ರಾವರ್ಸ್ ಕೊಟ್ಟಿರ್ತೀವಿ, ಡ್ರಾವರ್ಸ್ ಒಳಗಡೆ ನೀವು ಕಟ್ಲರೀಸ್ ಸೊ ಆ ಥರ ಎಲ್ಲ ಇಡ್ಬೋದು. ಕಟ್ಲರಿ, ಸ್ಪೂನ್ಸ್, ಪ್ಲೇಟ್ಸ್, ಡೈಲಿ ಯೂಸ್ ಮಾಡೋ ಐಟಮ್ಸ್, ಡೈನಿಂಗ್ ಸಂಬಂಧಪಟ್ಟ ಒಂಥರ ಕ್ಲಾಸಿಕ್ ಲುಕ್ ಅಲ್ಲಿ ಬಂದಿದೆ ನೋಡಿ ಸರ್. ಇದು ಫಿನಿಶಿಂಗ್ ಬಂದ್ಬಿಟ್ಟು ಡ್ಯೂಕೋ ಪೇಂಟ್ ಅಂತ ಕರಿತೀವಿ. ಡ್ಯೂಕೋ ಪೇಂಟ್ ಇದು? ಡ್ಯೂಕೋ ಪೇಂಟ್ ಮಾಡಿರೋದು ಎಸ್ ಸರ್. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು ಡ್ಯೂಕೋ ಪೇಂಟ್. ಡ್ಯೂಕೋ ಪೇಂಟ್ ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ, ಅಂಡ್ ಇದು ಲಾಂಗ್ ಯೂನಿಟ್, ಇದು ಲಾಂಗ್ ಟಾಲ್ ಯೂನಿಟ್. ಓಕೆ ಓಕೆ. ವಿತ್ ಗ್ಲಾಸ್ ಕ್ರಾಕರಿ ಕೂಡ ಪ್ರೊಫೈಲ್ ಇದು ಹಾಕ್ಬಿಟ್ಟಿದ್ದೀರಾ, ಪ್ರೊಫೈಲ್ ಲೈಟ್ಸ್ ಹಾಕ್ಬಿಟ್ಟಿದ್ದೀರಲ್ಲ, ಇಂಟಿಗ್ರೇಟೆಡ್ ಆಗ್ಬಿಟ್ಟಿದೆ. ಕರೆಕ್ಟ್ ಸರ್. ಇದು ಆಟೋಮೆಟಿಕ್ ಆನ್ ಅಂಡ್ ಆಫ್ ಮಾಡ್ಬೋದು ಸರ್? ಮಾಡ್ಬೋದು ಸರ್, ಮಾಡ್ಬೋದು. ಓಕೆ ಓಕೆ. ಸೆನ್ಸಾರ್ ಕೊಡ್ತೀವಿ, ಸೆನ್ಸಾರ್ ಕೊಟ್ಟು ಆಟೋಮೆಟಿಕ್ ಆಗಿ ಮಾಡ್ಬೋದು. ಓಕೆ, ಅಂಡ್ ಇದು ಸರ್ ಇದೊಂದು ಪೂಜಾ ಯೂನಿಟ್ ಮಾಡಿದೀವಿ. ಪೂಜಾ ಯೂನಿಟ್? ಹಾ ಸರ್, ಪೂಜಾ ಯೂನಿಟ್. ಇದು CNC ಕಟಿಂಗ್ ಇದೆ. ಹಿಂದೆಗಡೆ ಎಲ್ಲ ಅಕ್ರಿಲಿಕ್ ಫಿನಿಶ್ ಅದು. ಇದು CNC ಕಟಿಂಗ್ ವಿತ್ ಶೆಲ್ಫ್ಸ್. ಕೆಳಗಡೆ ಎಲ್ಲ ನೋಡಿದ್ರೆ ನೀವು ಲೈಟ್ಸ್ ಕೊಟ್ಟಿದೀವಿ ನಾವು. ಡ್ರಾಪ್ ಲೈಟ್ ಹಾಕಿದ್ದೀವಿ ಕೆಳಗಡೆ. ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿದೆ. ಒಂಥರ ಯೂನಿಕ್ ಪೂಜಾ ಬಂದಿದೆ ಸರ್. ಇದು ಟಿವಿ ಯೂನಿಟ್ ತರ ರಿಸೆಂಬಲ್ ಆಗುತ್ತೆ ಇದು ಆಕ್ಚುಲಿ. ಇದು ಕೆಳಗಡೆ ಸರ್? ಇದು ಸರ್ ಕೆಳಗಡೆ ಎಲ್ಲ ಡ್ರಾವರ್ಸ್ ಬರುತ್ತೆ ನಿಮಗೆ. ಪೂಜಾ ಐಟಮ್ಸ್ ಏನಾದರೂ ಇಟ್ಕೊಂಡು ಎಲ್ಲ ಪ್ರೊಫೈಲ್ ಹ್ಯಾಂಡಲ್ ಅಲ್ಲ? ಎಲ್ಲ ಪ್ರೊಫೈಲ್ ಹ್ಯಾಂಡಲ್ ಸರ್ ಇದು. ಓಕೆ ಓಕೆ, ಸೂಪರ್ ಸರ್. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್ ಎಲ್ಲದಕ್ಕೂ. ತುಂಬಾ ಚೆನ್ನಾಗಿದೆ. ಸೊ ಐಡಲ್ಗಳೆಲ್ಲ ಇಲ್ಲಿ ಇಟ್ಕೊಂಡ್ಬಿಡ್ಬೋದು ಅಲ್ವಾ? ದೊಡ್ಡ ಮೂರ್ತಿ ತಗೊಂಡು ಇಲ್ಲಿ ಇಟ್ಕೊಂಡು ಐಡಲ್ಸ್ ಬೇಕಾದ್ರೆ ಫೋಟೋಸ್ ಬೇಕಾದ್ರೆ ಇದ್ರ ಮೇಲೂ ಇಟ್ಕೊಬಹುದು ಸರ್. ಇದು ನಾವು ನೋಡ್ಸಿರೋ ಡಿಸೈನ್ ಅಷ್ಟೇ, ಬಟ್ ಅವ್ರ ರಿಕ್ವೈರ್ಮೆಂಟ್ ತಕ್ಕನಂಗೆ ನಮ್ಗೆ ಹ್ಯಾಂಗಿಂಗ್ ಫೋಟೋ ಬೇಕು, ನಾವು ಮೂರ್ತಿ ಜಾಸ್ತಿ ಇಡ್ತೀವಿ, ಅದ್ರ ಪ್ರಕಾರನೂ ನಾವು ಮಾಡ್ಕೊಡ್ತೀರಾ ಅಲ್ವಾ? ಓಕೆ, ಅಂಡ್ ಈ ಕಡೆ ಬಂದ್ಬಿಡೋಣ ಸರ್. ಇದು ಫಿನಿಶ್ ಏನ್ ನೋಡ್ತಾ ಇದ್ದೀರಾ, ಇದು ಅಕ್ರಿಲಿಕ್ ಫಿನಿಶ್ ಸರ್. ಇದು ಅಕ್ರಿಲಿಕ್ ಫಿನಿಶ್? ಎಸ್ ಸರ್, ಎಸ್ ಸರ್. ಇದರಲ್ಲಿ ಸ್ವಲ್ಪ ಪ್ರೀಮಿಯಂ ಬೇಕು ಅಂದ್ರೆ ಲ್ಯಾಮಿನೇಟ್ ಗಿಂತ ಅಕ್ರಿಲಿಕ್ ಇಸ್ ವೆರಿ ಬೆಸ್ಟ್ ಅಂತ ಹೇಳ್ತೀರಾ? ಓಕೆ ಸರ್, ಒಂದು ತೋರಿಸಿ ಸರ್ ಎಲ್ಲ ಕಡೆ. ಸರ್ ಇದು ಆಚೆ ಅಕ್ರಿಲಿಕ್ ಫಿನಿಶ್ ಹೇಳಿದ್ ನಾನು ನಿಮ್ಗೆ. ಒಳಗಡೆ ಬಂದು ನಿಮ್ಗೆ ಇದು ನಾವು ಗ್ರೇ ಕಲರ್ ಕೊಟ್ಟಿದ್ದೀವಿ. ಇದ್ರ ಬೇಕಾದ್ರೆ ವೈಟ್ ಮಾಡಬಹುದು, ತುಂಬಾ ಬೇರೆ ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ. ಫ್ಯಾಬ್ರಿಕ್ ಫಿನಿಶ್ ಎಲ್ಲ ಕೊಡ್ತೀವಿ ಸರ್. ಫ್ಯಾಬ್ರಿಕ್ ಫಿನಿಶ್, ಲೈನರ್ ಲ್ಯಾಮಿನೇಟ್ಸ್ ಅಂತ ಕರೀತೀವಿ, ಅದೆಲ್ಲ ಮಾಡಬಹುದು. ಇದೊಂದು ಡ್ರಾವರ್ ಕೊಟ್ಟಿದ್ದೀವಿ. ಮತ್ತೆ ನೋಡಿ ಇಲ್ಲಿ ಅಕಸ್ಮಾತ್ ಸೀಕ್ರೆಟ್ ಲಾಕರ್ ಬೇಕು, ಸೀಕ್ರೆಟ್ ಲಾಕರ್ ಬೇರೆ ಮಾಡಿದ್ದೀರಾ? ಓಕೆ, ಯಾರು ಗೊತ್ತಾಗಲ್ಲ, ಆರಾಮಾಗಿರ್ಬೋದು ಇಲ್ಲಿ. ಓಕೆ ಓಕೆ. ಇದೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ ನಿಮ್ಗೆ. ಓಕೆ, ಈ ಡ್ರೆಸ್ಸಿಂಗ್ ಯೂನಿಟ್ ಹಿಂದೆಗಡೆ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೊಬಹುದು. ಮೇಕಪ್ ಐಟಮ್ಸ್ ಆ ತರ ಎಲ್ಲ ಎಲ್ಲ ಇದ್ರೊಳಗಡೆನೆ ಹಾಕ್ಬೋದು. ಹ್ಯಾಂಡಲ್ ಕೂಡ ತುಂಬಾ ಯೂನಿಕ್ ಆಗಿರೋದು, ಸ್ಲೀಕ್ ಹ್ಯಾಂಡಲ್ಸ್ ಅಂತ ಕರಿತೀವಿ ಸರ್ ಇದನ್ನ. ಓಕೆ, ಇದೆಲ್ಲ ಲಾಫ್ಟ್ ಸರ್. ಇದು ಚೆನ್ನಾಗಿದೆ ಸರ್. ಎಲ್ಲ ಸಾಫ್ಟ್ ಕ್ಲೋಸರ್? ಎಲ್ಲ ಸಾಫ್ಟ್ ಕ್ಲೋಸರ್ ಸರ್ ಕಂಪ್ಲೀಟ್ ಆಗಿ. ಅಂಡ್ ಇದು ಸರ್? ಇದು ನೋಡಿ ಸರ್, ಹ್ಯಾಂಗರ್ ಸ್ಪೇಸ್ ಇದು. ಓಕೆ. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ಒಂದು 3.5 feet ಅಂತ ಕೊಟ್ಟಿರ್ತೀವಿ. ಇದನ್ನು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಬಹುದು. ಒಂದು ಶೆಲ್ಫ್ ಮೇಲೆ ಹಾಕೊಬಹುದು, ಕೆಳಗಡೆ ಹಾಕೊಬಹುದು. ನಾವು ಬಟ್ಟೆ ಮಡಚಿಕ್ತೀವಿ ಅಂದ್ರೆ ಆ ತರನೂ ಆಪ್ಷನ್ ಇದೆ ನಮ್ಮಲ್ಲಿ. ಸೊ ಅದ್ರ ಕೆಳಗಡೆ ಬಂದು ಮತ್ತೆ ನಿಮ್ಗೆ ಡ್ರಾವರ್ಸ್ ಕೊಟ್ಟಿರ್ತೀವಿ. ಕಂಪ್ಲೀಟ್ ಡ್ರಾವರ್ಸ್ ಆರ್ಗನೈಸರ್ಸ್ ತರ ಇಟ್ಕೊಬಹುದು ನೀವು. ಓಕೆ 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 ಓಕೆ. 2 ಡ್ರಾವರ್ಸ್ 3 ಡ್ರಾವರ್ಸ್ ಆ ಥರನೂ ಆಪ್ಷನ್ ಕೊಟ್ಟಿದ್ದೀರಾ. ಸೊ ಇದು ನೋಡಿ ಸರ್, ಓಪನ್ ನಿಮಗೆ ಬ್ಯಾಗ್ಸು ಆ ಥರ ಏನಾದರೂ ಶೋಕೇಸ್ ಐಟಮ್ಸು ಆ ಥರ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಬೇಕು ಅಂದರೆ ಇಲ್ಲಿ ಇಟ್ಕೊಬೋದು. ನಾರ್ಮಲ್ ಆಗಿ ತುಂಬಾ ಜನ ಶೂಸು ಮತ್ತೆ ಬ್ಯಾಗ್ಸು ಶೋಕೇಸ್ ಮಾಡೋದ್ರಲ್ಲಿ ತುಂಬಾ ಒಂಥರ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೊಟ್ಟಿದ್ದೀನಿ. ಇದು ಹ್ಯಾಂಡಲ್ ಲಾಂಗ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. 4 feet ಹ್ಯಾಂಡಲ್ ಸರ್ ಇದು. ಓಕೆ ಓಕೆ ಓಕೆ. ಪ್ರೊಫೈಲ್ ಲೈಟ್ಸ್ ಎಲ್ಲ ಕನ್ಸಿಲ್ಡ್ ಮಾಡ್ಬಿಟ್ಟಿದ್ದೀವಿ ಸರ್. ಸೊ ಪ್ರೊಫೈಲ್ ಲೈಟ್ ಎಲ್ಲ ಆನ್ ಅಂಡ್ ಆಫ್ ಆಟೋಮೆಟಿಕ್ ಮಾಡಬಹುದು ಸರ್ ಇದನ್ನ. ಓಕೆ ಓಕೆ. ಪ್ರೊಫೈಲ್ ಲೈಟ್ಸ್ ಹಾಕಿದಷ್ಟು ನಮಗೆ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ ಸರ್, ಚೆನ್ನಾಗಿರುತ್ತೆ. ಎಸ್, ಸೂಪರ್ ಸರ್, ಆಸಮ್. ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಸೊ ಇದೊಂದು ಶೆಲ್ಫ್ ಮಾಡಿದ್ದೀರಲ್ಲ, ಇದಕ್ಕೆಲ್ಲ ಬುಕ್ಸ್ ಇಡ್ಬೋದು ಸರ್. ಇದರಲ್ಲಿ ನಾರ್ಮಲ್ ಆಗಿ ಬುಕ್ಸ್ ರ್ಯಾಕು ಮತ್ತೆ ಡೆಕೋರ್ ಐಟಮ್ಸ್ ಆ ತರ ಇಟ್ಟು ನಾವು ಡೆಕೋರ್ ಮಾಡಬಹುದು, ಡೆಕೋರ್ ಮಾಡ್ಕೊಬಹುದು. ಓಕೆ. ಅದಕ್ಕೂ ಕನ್ಸಿಲ್ ನೋಡಿ ಸರ್, ಕೆಳಗಡೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟು ಕನ್ಸಿಲ್ ಮಾಡಿದ್ದೀರಾ. ಅಂಡ್ ಈ ತರ ಫಿನಿಶಿಂಗ್ ಎಷ್ಟು ಬೇಕಾದ್ರೂ ಸಿಗುತ್ತಲ್ವಾ? ಓ ಡೆಫಿನೆಟ್ಲಿ ಸರ್, ತುಂಬಾ ಡಿಸೈನ್ಸ್ ಬೇಕಂದ್ರೆ. ಎಸ್ ಎಸ್. ಓಕೆ. ಅಂಡ್ ಇಲ್ಲೊಂದು ಟಿವಿ ಯೂನಿಟ್ ಇದೆ ಸರ್. ಇದು ನಿಮಗೆ ಸ್ಪೆಸಿಫಿಕೇಶನ್ ಹೇಳಬೇಕು ಅಂದ್ರೆ ಅಕ್ರಿಲಿಕ್ ಯೂಸ್ ಮಾಡಿದೀವಿ. ಅಕ್ರಿಲಿಕ್ ಮೇಲೆ ಇದು ಮಿರರ್, ಇದು ಮಿರರ್ ಪ್ಯಾಟರ್ನ್. ಇದು ಅಕ್ರಿಲಿಕ್ ಮೇಲೆ ಮಿರರ್ ಪ್ಯಾಟರ್ನ್ ಕೊಟ್ಟಿರುವಂತದ್ದು. ಓಕೆ 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 ಸರ್. ಇದು ಮತ್ತೆ ಇದೇನ್ ನೋಡ್ತಾ ಇದ್ದೀರಾ, ಇದು ಮಾರ್ಬಲ್ ಲ್ಯಾಮಿನೇಟ್. ಇದು ಲಿಟರಲಿ ಮಾರ್ಬಲ್ ಹಾಕ್ಬೇಕು ಅಂತಾನೆ ಇಲ್ಲ ಮನೆಯಲ್ಲಿ, ಮಾರ್ಬಲ್ ಲ್ಯಾಮಿನೇಟ್ ತರನು ಫಿನಿಶ್ ಹಾಕ್ಬೋದು. ತುಂಬಾ ಚೆನ್ನಾಗಿ. ಟಿವಿ ಯೂನಿಟ್ ಅಲ್ವಾ ಇದು? ಟಿವಿ ಯೂನಿಟ್ ಕೆಳಗಡೆ ಪುಷ್ ಟು ಓಪನ್ ಇದೆಲ್ಲ. ಪುಷ್ ಟು ಓಪನ್ ಇದೆ ಸರ್, ಪುಷ್ ಟು ಓಪನ್. ನಮ್ಗೆ ಹ್ಯಾಂಡಲ್ಸ್ ಬೇಡ, ಕನ್ಸಿಲ್ಡ್ ಬೇಕು ಅನ್ನೋರಿಗೆ ಪುಷ್ ಟು ಓಪನ್ ಕೊಡ್ಬೋದು ನಾವು. ಚೆನ್ನಾಗಿದೆ ಸರ್ ಇದು. ಓಕೆ. ಅಂಡ್ ಈ ಕಡೆ ಬಂದ್ರೆ ಇದು ಫುಲ್ ಡಿಸ್ಪ್ಲೇ ಸರ್. ಇದು ಫುಲ್ ಡಿಸ್ಪ್ಲೇ ಐಟಮ್ಸು, ಪೋರ್ಟ್ರೇಟ್ಸು, ಫೋಟೋಸು ಆ ಥರ ಇಟ್ಕೊಬೋದು. ತುಂಬ ಆಮೇಲೆ ಪಕ್ಕದಲ್ಲೂ ನಮ್ದೊಂದು ಇದು ಪ್ರೊಫೈಲ್ ಡೋರ್ ಅಂತ ಕರಿತೀವಿ, ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್, ಬ್ಲ್ಯಾಕ್ ಕಲರ್. ಇದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಸೊ ಗ್ಲಾಸ್ ಶೆಲ್ಫ್ಸ್ ಆದ್ರೂ ಇಡ್ಬೋದು, ಸಾಲಿಡ್ ವುಡನ್ ಶೆಲ್ಫ್ಸ್ ಆದ್ರೂ ಇಡ್ಬೋದು. ಅದಕ್ಕೆ ಸರ್ಫೇಸ್ ಲೈಟ್ ಅಂತ ಒಂದು ಕಟ್ತೀವಿ ಒಳಗಡೆ. ಗ್ಲಾಸ್ ಹಾಕಿದ್ರೆ ಅಪ್ ಟು ಬೆಳಕು ಎಲ್ಲ ಕಡೆನೂ ಬರುತ್ತೆ ಅಲ್ವಾ? ಓಕೆ, ತುಂಬ ಚೆನ್ನಾಗಿದೆ ಸರ್. ಸೊ ಇಲ್ಲಿಂದ ಈ ಕಡೆ ಬಂದರೆ
ಸೊ ವಾಲ್ ಪೇಪರ್ಸ್ ಎಲ್ಲ ಪ್ರೊವೈಡ್ ಹಾಂ ಮಾಡ್ತೀರಾ? ಸರ್, ವಾಲ್ ಪೇಪರ್ಸ್ ಪ್ರೊವೈಡ್ ಮಾಡ್ತೀವಿ ಸರ್ ನಾವು. ಓಕೆ ಓಕೆ. ಆ್ಯಂಡ್ ಇದು ಟೆಕ್ಸ್ಚರ್ ಪೇಂಟ್ಸ್ ಎಲ್ಲ ಮಾಡ್ಕೊಡ್ತೀರಾ? ಮಾಡ್ತೀವಿ ಸರ್, ಟೆಕ್ಸ್ಚರ್ ಪೇಂಟ್ ನಾವು ಇಂಟೀರಿಯರ್ ಡಿಸೈನಿಂಗ್ ತರ ಅವ್ರ ಮನೆ ತಕ್ಕನಂಗೆ ರಿಕ್ವೈರ್ಮೆಂಟ್ ತಕ್ಕನಂಗೆ ಅದನ್ನು ಮಾಡ್ತೀವಿ. ಸರ್ ಇದು ಇಲ್ಲಿ ಆಫೀಸ್ ಸೆಟಪ್ ಮಾಡಿದ್ದೀರಲ್ವಾ? ಹಾಂ ಸರ್, ನಮ್ಮ ಆಫೀಸ್ ಸೆಟಪ್ ಕೂಡ ಮಾಡ್ಕೊಡ್ತೀರಾ? ಓ ಡೆಫಿನೆಟ್ಲಿ ಸರ್, ಕಮರ್ಷಿಯಲ್ ಇಂಟೀರಿಯರ್ಸ್ ಅಂತೂ ಮಾಡ್ತೀವಿ ನಾವು. ಓಕೆ. ಆಫೀಸ್ ಸೆಟಪ್ಸ್, ಕಾರ್ಪೊರೇಟ್ ಸ್ಪೇಸಸ್, ಲೂಸ್ ಫರ್ನಿಚರ್ಸ್ ಅವೆಲ್ಲ ಮಾಡ್ತೀವಿ ಸರ್. ಸೊ ಇದು ನಿಮ್ಮ ಆಫೀಸ್ ಸೆಟಪ್ ಅಲ್ವಾ ಇದು? ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ, ಟೇಬಲ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ಒಂದು ಟಿವಿ ಬ್ಯಾಕ್ಗ್ರೌಂಡ್ ತರ ಮಾಡಿದ್ದೀರಾ. ಈ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಒಳಗಡೆ ಏನು ಬೀಡಿಂಗ್ ಎಲ್ಲ ಬಂದ್ಬಿಟ್ಟಿದೆ? ಹಾಂ ಸರ್, ಟೀ ಬೀಡಿಂಗ್ ಬಂದಿದೆ ಸರ್, ಮಾರ್ಬಲ್ ಲ್ಯಾಮಿನೇಟ್ ಮೇಲೆ ಟೀ ಬೀಡಿಂಗ್ ಅಂತ ಕೊಟ್ಟಿದ್ದೀವಿ ಸರ್. ಟೀ ಬೀಡಿಂಗ್ ಅನ್ನ ಮಾಡಿರುವಂಥದ್ದು. ಓಕೆ, ಸೂಪರ್. ಓಕೆ, ಇಲ್ಲೊಂದಿಷ್ಟು ಏನೋ ಸರ್, ನೀವು ಅಲ್ಲಿ ನೋಡಿದ್ದು ನಾರ್ಮಲ್ ಓಪನೇಬಲ್ ಡೋರ್ಸ್. ಹೌದು ಸರ್, ಇದು ಬಂದು ಒಂದು ಒಳ್ಳೆ ಮೆಕಾನಿಸಮ್. ಇದು ಏನ್ ನೋಡ್ತೀರಾ, ಇದು ಟಫ್ ಅಂಡ್ ಗ್ಲಾಸ್ ಸರ್. ಇದು ಟಫನ್ ಗ್ಲಾಸ್. ಟಫ್ ಅಂಡ್ ಗ್ಲಾಸ್ ಅಲ್ಲಿ ಫ್ಲೋರ್ ಇಂದ ಸೀಲಿಂಗ್ ವರ್ಗು ಒಂದೇ ಡೋರ್ ಇದೆ ನೋಡಿ. ಒಂದೇ ಡೋರ್ ಇದೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ 7 feet ಡೋರ್ ಬರುತ್ತೆ. ಬಟ್ ನಾವು ಒಂದು ಆಪ್ಷನ್ ಇದೆ ನಮ್ಮಲ್ಲಿ, F2C ಅಂತ ಕರಿತೀವಿ, ಫ್ಲೋರ್ ಟು ಸೀಲಿಂಗ್ ಅಂತ ಕರಿತೀವಿ. ಕೆಳಗಡೆಯಿಂದ ಮೇಲೆವರೆಗೂ ಫುಲ್ ಒಂದೇ ಡೋರ್. ಲಾಫ್ಟ್ ಸಪರೇಟ್, ಬೇಸ್ ಸಪರೇಟ್ ಹಂಗಿರಲ್ಲ, ಆ ತರ ಏನಿಲ್ಲ. ಎಸ್ ಸರ್. ಆಮೇಲೆ ಇದೆಲ್ಲ ನೋಡಿದ್ರೆ ಸಾಫ್ಟ್ ಕ್ಲೋಸಿಂಗ್ ಸರ್, ಕಂಪ್ಲೀಟ್. ಅಂಡ್ ಇದು ಡೋರ್ ಕೂಡ ಯೂನಿಕ್ ಆಗಿದೆ ಸರ್. ಗ್ಲಾಸ್ ಒಳಗಡೆ ಏನಿದು ಸರ್? ಇದು ರಟನ್ ಕೇನ್ ಅಂತ ಕರಿತೀವಿ. ಕೇನ್ ಫಿನಿಶ್ ಇದು ಸರ್. ಇವಾಗ ತುಂಬಾ ಫಾಸ್ಟ್ ಮೂವಿಂಗ್ ಟ್ರೆಂಡ್ ಅಲ್ಲಿ ಇದೆ. ತುಂಬಾ ಅದನ್ನು ಯುನಿಕ್ ಆಗಿದೆ ಸರ್ ಇದು. ಅಂಡ್ ಇದರಲ್ಲಿ ಇನ್ನು ಆಪ್ಷನ್ಸ್ ಇದೆ, ತುಂಬಾ ಆಪ್ಷನ್ಸ್ ಇದೆ ಸರ್. ನೋಡಿ ಸರ್, ಇದನ್ನ ಇದು ಎರಡನೇದು ಏನು ಇದು ಸರ್? ಇದು ಲ್ಯಾಕರ್ಡ್ ಗ್ಲಾಸ್. ಏನ್ ನೋಡ್ತೀರಾ ಎಲ್ಲ ಲ್ಯಾಕರ್ಡ್ ಗ್ಲಾಸ್, ಬಟ್ ಪ್ರೊಫೈಲ್ಸ್ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ. ಇದು ಒಂಥರ ಕ್ರಾಸ್ ಪ್ರೊಫೈಲ್ ಬಂದಿದೆ ಇದು. ಓಕೆ ಓಕೆ ಓಕೆ. ಸೊ ಇನ್ನೊಂದು ನೋಡ್ಬೇಕು ಅಂದ್ರೆ ನೀವು ನೋಡಿ, ಇಲ್ಲಿ ಇದು ಪ್ರೊಫೈಲ್ ಬಂದ್ಬಿಟ್ಟು ಮೇಲೆ ಮತ್ತೆ ಕೆಳಗಡೆ ಮಾತ್ರ ಇದು. ಓಕೆ ಓಕೆ. ಇದು ಲ್ಯಾಕರ್ಡ್ ಗ್ಲಾಸ್ ಇದೆ. ಲ್ಯಾಕರ್ಡ್ ಗ್ಲಾಸ್ ವಿತ್ ಪೇಂಟೆಡ್. ಎಸ್ ಸರ್. ಇದರಲ್ಲಿ ಬೀಡಿಂಗ್ ಬಂದಿದೆ. ಎಸ್ ಸರ್, ಪ್ರೊಫೈಲ್ ಅಂತ ಕರಿತೀವಿ ಅದನ್ನ. ಇದು ಹ್ಯಾಂಡಲ್ ಏನು ಸರ್? ಇದು ಡಿಫ್ರೆಂಟ್ ಆಗಿದೆಲ್ಲ ಹ್ಯಾಂಡಲ್. ಅದು ಜಿ ಪ್ರೊಫೈಲ್ ಅಂತ ಕರಿತೀವಿ ಸರ್. ಪ್ರೊಫೈಲ್ ಹ್ಯಾಂಡಲ್. ಜಿ ಪ್ರೊಫೈಲ್ ಹ್ಯಾಂಡಲ್. ಅಂಡ್ ಇದು ರಿಫ್ಲೆಕ್ಟಿವ್ ಗ್ಲಾಸಸ್. ಹಾಂ ಸರ್, ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ. ಸೊ ಎಲ್ಲ ತುಂಬಾ ಸಾಫ್ಟ್ ಕ್ಲೋಸಿಂಗ್ ಸರ್. ಇದು ತುಂಬಾ ಸ್ಮೂತ್ ಆಗಿ ಹೋಗುತ್ತೆ, ಸಾಫ್ಟ್ ಕ್ಲೋಸಿಂಗ್ ಇದೆಲ್ಲ. ಇದು ಸೂಪರ್ ಸರ್. ಸೊ ಇವೆಲ್ಲ ಟ್ರ್ಯಾಕ್ ಚಾನಲ್ ಎಲ್ಲ ಯಾವ ಕಂಪನಿ ಯೂಸ್ ಮಾಡ್ತೀರಾ ಸರ್? ಎಲ್ಲ ಬಂದ್ಬಿಟ್ಟು F2C ಅಂತಾನೆ ಸರ್ ಬ್ರ್ಯಾಂಡ್. F2C ಅಂತ. ಓಕೆ ಓಕೆ ಓಕೆ. ಟಾಪ್ ಬ್ರ್ಯಾಂಡ್ಸ್ ಎಲ್ಲದೂ ಅವೈಲೇಬಲ್ ಇದೆ. ತುಂಬಾ ಟಾಪ್ ಬ್ರ್ಯಾಂಡ್ ಸರ್ F2C ಅನ್ನೋದು. ಓಕೆ ಸರ್. ಇನ್ನೊಂದು, ಇದು ಟಫನ್, ಇದು ಗಟ್ಟಿ ಇರುತ್ತೆ ಸರ್? ತುಂಬಾ ಟಫ್ ಅಂಡ್ ಇದು. ಮಕ್ಕಳೆಲ್ಲ ಏನಾದ್ರು ಟಚ್ ಮಾಡಿದ್ರೆ ಏನೂ ಆಗಲ್ಲ ಅಂತ ಹೇಳ್ತೀರಾ ಸರ್? ಅದು ಡೌಟೇ, ಯಾಕಂದ್ರೆ ಲಿಟ್ರಲಿ ಹೋಗಿ ಅದನ್ನ ಡ್ಯಾಮೇಜ್ ಮಾಡಿದ್ರೆ ಹೊರಡೋಗುತ್ತೆ. ಅಲ್ಲ, ಮಾಮೂಲಿ ಟು ಎಕ್ಸ್ಟೆಂಟ್ ತಡೆಯುತ್ತೆ ಸರ್, ತುಂಬಾ ತಡೆಯುತ್ತೆ. ಡೇ ಟು ಡೇ ಯೂಸ್ಗೆಲ್ಲ ಓಕೆ, ಆರಾಮಾಗಿ ಮಾಡ್ಬೋದು ಸರ್, ಅದು ಆರಾಮಾಗಿ ಮಾಡ್ಬೋದು. ಬಟ್ ತುಂಬಾ ಕ್ಲಾಸ್ ಆಗಿ ಕಾಣಿಸುತ್ತೆ ಸರ್ ಮನೆಯಲ್ಲಿ ಸರ್ ಇದು. ಓಕೆ. ಸೊ ಅಂಜನ್ ಸರ್, ಎಲ್ಲ ನೋಡ್ಕೊಂಡ್ಬಂದು ಎಕ್ಸ್ಪೀರಿಯನ್ಸ್ ಸೆಂಟರು ನಿಜಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತ ಹೇಳ್ಬೋದು. ನನಗೂ ಕೂಡ, ನಮ್ಮ ವೀಕ್ಷಕರಿಗೂ ಕೂಡ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗ ಫೈನಲ್ ಆಗಿ ಕೆಲವೊಂದು ವಿಚಾರನ ತಿಳ್ಕೊಬೇಕು. ಲಾಸ್ಟಲ್ಲಿ ಮೇನ್ ಆಗಿ ಜನ ಕೇಳ್ತಾ ಇರೋಂಥದ್ದು ಪ್ರೈಸಿಂಗು. ನೀವು ಹೇಳಿದ್ರೆ ಒಳ್ಳೆ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಸರ್ ಏನು ಪ್ರೈಸನ್ನು ತಾವು ಕೋಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಸರ್, ನಾವು ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಕಿಚನ್ ರೇಟ್ ಹೇಳಬೇಕಂದ್ರೆ ನಿಮಗೆ 80,000 rupees ನಮ್ಮ ಕಿಚನ್ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ವೈಸ್ ಮಾಡ್ಕೊಡ್ತೀವಿ? ಸಿಂಗಲ್ ವೈಸ್, ಎಸ್ ಸರ್. ಸಿಂಗಲ್ ಕಿಚನ್ ಬೇಕಾದರೂ ಮಾಡ್ಕೊಡ್ತೀರಾ? ಓಕೆ. 80,000 ಒಂದು ಕಿಚನ್ ರೆಡಿ ಆಗ್ಬಿಡುತ್ತೆ. ಓಕೆ. ಸೊ ವಾರ್ಡ್ರೋಬ್ ಒಂದು 80,000 ರೂಪಾಯಿಗೆ ರೆಡಿ ಆಗುತ್ತೆ. ಒಂದು 80,000 ರೂಪಾಯಿಗೆ ರೆಡಿ ಆಗುತ್ತೆ. ಒಂದು ಟಿವಿ ಯೂನಿಟ್ ಒಂದು 50,000 rupees ರೆಡಿ ಆಗುತ್ತೆ. ಒಂದು 50,000 ರೂಪಾಯಿಗೆ ರೆಡಿ ಆಗಿಬಿಡುತ್ತೆ. ಓಕೆ ಸರ್. ಇವಾಗ ಅದನ್ನ ಕ್ಲಬ್ ಮಾಡಿ ಹೇಳಿ. ಫಾರ್ ಎಕ್ಸಾಂಪಲ್ ಒಂದು BHK ಯಾರು ರೆಡಿ ಮಾಡಬೇಕು, ಇದು 3 ಬೇಕು, ಅವಾಗ ಏನು ಕಾಸ್ಟ್ ಅನ್ನ ತಾವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಸರ್, ಒಂದು 1 BHKಗೆ ಒಂದು ಕಿಚನ್, ವಾರ್ಡ್ರೋಬ್, ಟಿವಿ ಯೂನಿಟ್, ಈ 3 ಬಂದು ನಿಮಗೆ 1,90,000 rupees ಪ್ಲಸ್ GST ಆಗುತ್ತೆ. ಪ್ಲಸ್ GST ಆಗುತ್ತೆ. ಸೊ GST ಇದೆ, GST ಕಂಪಲ್ಸರಿ ಇದೆ. ಓಕೆ. ಸೊ 1,90,000ದಿಂದ ತಮ್ಮ ಪ್ಯಾಕೇಜ್ಗಳು ಶುರು ಅಂತ ಹೇಳ್ಬೋದು ಅಲ್ವಾ? ಓಕೆ, ಸೂಪರ್ ಅಂತ ಹೇಳ್ಬೋದು. ಬಟ್ ಇದು ಪ್ರೈಸ್ ಜಾಸ್ತಿ ಆಗುತ್ತಾ? ಏನು ಹೆಂಗೆ ವೇರಿ ಆಗುತ್ತೆ ಪ್ರೈಸ್? ಹೇಗೆ ವೇರಿ ಆಗ್ತಾ? ಸರ್, ಪ್ರೈಸು ಸ್ವಲ್ಪ ವೇರಿ ಆಗುತ್ತೆ. ನಾನು ಏನು ಹೇಳಿದ್ದೀನಿ ಅದು ಬಂದ್ಬಿಟ್ಟು ನಿಮಗೆ 1 BHKಗೆ ಒಂದು ಕಿಚನ್, ಒಂದು ವಾರ್ಡ್ರೋಬ್, ಟಿವಿ ಯೂನಿಟ್, ಮಿನಿಮಲ್ ಸೈಜ್. ಓಕೆ ಓಕೆ. ಒಂದು 8 feet ಅನ್ಕೊಳ್ಳಿ, ಒಂದು 7 feet ಅನ್ಕೊಳ್ಳಿ, ಡಿಪೆಂಡಿಂಗ್ ಆನ್ ಆಕ್ಸೆಸರೀಸ್, ಹಾರ್ಡ್ವೇರ್ ಏನು ಯೂಸ್ ಮಾಡ್ತೀವಿ ನಾವು, ಆಮೇಲೆ ಫಿನಿಶಿಂಗ್ ಏನು ಯೂಸ್ ಮಾಡ್ತೀವಿ ನಾವು, ಅದ್ರ ಮೇಲೇನು ಸ್ವಲ್ಪ ವೇರಿ ಆಗುತ್ತೆ. ಸರಿ ಸರಿ. ಓಕೆ ಓಕೆ ಓಕೆ. ಸೊ ಜಾಸ್ತಿ ಆಗ್ತಾ ಹೋದಂಗೆ ರೇಟ್ ಜಾಸ್ತಿ ಆಗ್ತಾ. ಕರೆಕ್ಟ್ ಸರ್. ಅಂಡ್ ಕ್ವಾಲಿಟಿ ನಾವೇನಾದ್ರೂ ಚೇಂಜ್ ಮಾಡ್ತಾ ಹೋದ್ರೂ ಕೂಡ ರೇಟ್ ವೇರಿ ಆಗುತ್ತಾ? ಓಕೆ ಓಕೆ, ಸೂಪರ್ ಸರ್. ಅಂಡ್ ಆಬ್ವಿಯಸ್ಲಿ ಸೈಜ್ ಜಾಸ್ತಿ ಆದಷ್ಟು ರೇಟ್ ಅಂತೂ ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆದ್ರೂ ಅಷ್ಟೇ. ಆಮೇಲೆ ಏನಾದರೂ ಬ್ರ್ಯಾಂಡ್ ಸ್ಪೆಸಿಫಿಕೇಶನ್ ಸ್ವಲ್ಪ ಜಾಸ್ತಿ ಆದ್ರೆ, ಮತ್ತೆ ಆಕ್ರಲಿಕ್, ಲ್ಯಾಮಿನೇಟ್, ಹೈ ಗ್ಲಾಸ್ ಬೇಕು, ನನಗೆ ಮ್ಯಾಟ್ ಬೇಕು, ಸ್ವಲ್ಪ ಏನಾದರೂ ಎಕ್ಸ್ಟೆನ್ಷನ್ ಆಯಿತು, ಇನ್ನು ಸ್ಟೋರೇಜ್ ಜಾಸ್ತಿ ಬೇಕು, ಆ ಸಮಯದಲ್ಲಿ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಸ್ವಲ್ಪ ಇದ್ದೇ ಇರುತ್ತೆ. ಸೂಪರ್ ಸರ್. ಮುಂದೆ ಹೋಗ್ಬಿಡೋಣ. ಇಲ್ಲೇ ಬರುವಂಥದ್ದು ಫಿಟ್ಟಿಂಗ್ಸ್ ಬಗ್ಗೆ ಹೇಳಿದ್ರಿ ತಾವು ಯಾವ್ಯಾವ ಬ್ರ್ಯಾಂಡ್ ಫಿಟ್ಟಿಂಗ್ಸ್ಗಳನ್ನ, ಯಾವ್ಯಾವ ಬ್ರ್ಯಾಂಡ್ನ ಲ್ಯಾಮಿನೇಟ್ಸ್ಗಳನ್ನ ಯೂಸ್ ಮಾಡ್ತೀರಾ? ಸ್ವಲ್ಪ ತಿಳ್ಕೊಬೋದು ಸರ್. ನಾವು ಅನ್ನೋನ್ ಬ್ರ್ಯಾಂಡ್ಸ್ ಯಾವುದು ಯೂಸ್ ಮಾಡಲ್ಲ ಸರ್. ನಾವು ಎಲ್ಲ ಜನರಿಗೆ ಗೊತ್ತಾಗಿರೋ ಬ್ರ್ಯಾಂಡು, ಈಸಿಲಿ ಅವೈಲೇಬಲ್ ಮಾರ್ಕೆಟಲ್ಲಿ ಯಾರೇ ಹೋಗಿ ಸರ್ವೆ ಮಾಡ್ಕೊಂಡು ಬರ್ಬೋದು ಈ ಪ್ರಾಡಕ್ಟ್ಸ್ ಮೇಲೆ. ಸೊ ಆ ಥರ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಪ್ಲೈವುಡ್ ಬಂದ್ಬಿಟ್ಟು ನೀಮ್ ಗೋಲ್ಡ್ ಅಂತ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀವಿ. ಲ್ಯಾಮಿನೇಟ್ ಬಂದು ನಮ್ಮಲ್ಲಿ ವಿರ್ಗೋ ಇದೆ,
ಮೆರಿನೋ ಇದೆ, ಗ್ರೀನ್ ಲ್ಯಾಮ್ ಇದೆ, ಮತ್ತೆ ಟ್ರೆಂಡ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ. ಎಲ್ಲ ಪಾಪ್ಯುಲರ್ ಬ್ರ್ಯಾಂಡ್ಗಳೇ. ಓಕೆ ಓಕೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆನ್ಲೈನ್ ಸರ್. ಎಲ್ಲ ಆನ್ಲೈನ್ ಅಲ್ಲಿ ಇದೆ, ಸರ್ಚ್ ಮಾಡ್ಕೊಬಹುದು, ರಿವ್ಯೂಸ್ ಕೇಳ್ಬೋದು ಅದ್ರ ಬಗ್ಗೆ. ಹಾರ್ಡ್ವೇರ್ಗಳೆಲ್ಲ ಸರ್ ಹಾರ್ಡ್ವೇರ್ ನಮ್ಮಲ್ಲಿ ಹೆಟಿಚ್ ಇದೆ, ಎಪ್ಕೋ ಇದೆ, ಹ್ಯಾಫ್ಲೆ ಇದೆ. ಸೊ ಈ ಮೂರು ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಅಲ್ವಾ? ಓಕೆ ಸರ್. ಇವಾಗ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಅನ್ನ ಒಂದು 2 BHK ಅಥವಾ 1 BHK ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಎಷ್ಟು ದಿನ ಆಗ್ಬೋದು? ಡ್ಯೂರೇಷನ್ ಎಷ್ಟು ತಗೊಂಬೋದು ಸರ್ ಇವಾಗ? ಸರ್ 15 days ಅಲ್ಲಿ ಮುಗಿಸ್ಕೊಡ್ತೀವಿ. ಮುಗಿಸ್ಕೊಡ್ತೀರಾ ಅಲ್ವಾ? ಡೆಫಿನೆಟ್ಲಿ 15 to 20 days ಏನ್ ಹೇಳ್ತಿದೀನಿ ಅದು ಕಟ್ಟಿಟ್ಟು ಬುತ್ತಿ ಅಷ್ಟೇ. ಅದು ಮುಗಿಸ್ಕೊಟ್ಟೇ ಕೊಡ್ತೀವಿ ನಾವು ಅದನ್ನ. ಅಗ್ರಿಮೆಂಟ್ ಏನಾದ್ರು ಮಾಡ್ತೀರಾ ಸರ್? ಡೆಫಿನೆಟ್ಲಿ. ಇವಾಗ ನಾನು ಕ್ಲೈಂಟ್, ನಮ್ಮ ಕಂಪನಿ ಕ್ಲೈಂಟ್ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಬರ್ತೀವಿ. ನಾವೇನ್ ಡಿಸೈನ್ ಮಾಡಿದ್ದೀವಿ, ಏನ್ ಮೆಜರ್ಮೆಂಟ್ ಇದೆ, ಒಂದು 3D ಡ್ರಾಯಿಂಗು, 2D ಡ್ರಾಯಿಂಗು, ಸೈನ್ ಆಫ್ ಡಾಕ್ಯುಮೆಂಟ್ ಅಂತ ಮಾಡ್ತೀವಿ. ಈ ಸೈನ್ ಆಫ್ ಡಾಕ್ಯುಮೆಂಟ್ ಅನ್ನೋದ್ರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದ ಸೈಟ್ ವಿಸಿಟ್ ಮೆಜರ್ಮೆಂಟ್ ಮಾಡ್ತೀವಲ್ವಾ, ಅಲ್ಲಿಂದ ಹಿಡಿದು ಡಿಸೈನಿಂಗು, 2D ಡಿಸೈನಿಂಗು, ಪ್ರೊಡಕ್ಷನ್ ಡ್ರಾಯಿಂಗು, ಪೇಮೆಂಟ್ ಡೀಟೇಲ್ಸ್, ಇದನ್ನೆಲ್ಲ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಶೀಟ್ ಅಲ್ಲಿ ಹಾಕ್ಬಿಟ್ಟು ನಾವು ನಿಮಗೆ ಒಂದು ಸೈನ್ ಆಫ್ ಡಾಕ್ಯುಮೆಂಟ್ ಸಬ್ಮಿಟ್ ರೆಡಿ ಮಾಡ್ತೀವಿ. ಆ ಸೈನ್ ಆಫ್ ಡಾಕ್ಯುಮೆಂಟ್ ನೀವು ಓಕೆ ಮಾಡಿದ ಮೇಲೆ ನಾವು ಮತ್ತೆ ಪ್ರೊಡಕ್ಷನ್ಗೆ ಹೋಗುವಂಥದ್ದು. ಸೂಪರ್ ಸೂಪರ್ ಸರ್. ವಾರಂಟಿ ಬಗ್ಗೆ ಹೇಳಿದ್ರಿ ತಾವು, ನಾವೇ ಯುನಿಕ್ 8 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಅಂತ. ಇದು ಎಲ್ಲ ಪ್ಯಾಕೇಜ್ ಮೇಲೂ ಅವೈಲೇಬಲ್ ಆಗುತ್ತೆ? ಎಸ್ ಸರ್. ನಮ್ಮ ಕಾನ್ಸೆಪ್ಟ್ ಸ್ಟುಡಿಯೋ ಕಡೆಯಿಂದ ಎನಿ ಪ್ರಾಡಕ್ಟ್ ಹೋಗ್ಲಿ, ನೀವು ನಾನು ಹೇಳಿದೆ ಒಂದು ಕಿಚನ್ ತಗೊಳ್ಳಿ, ಒಂದು ಕಿಚನ್ ತಗೊಳ್ಳಿ, ಒಂದು ವಾರ್ಡ್ರೋಬ್ ತಗೊಳ್ಳಿ, ನೀವು ಒಂದು ಟಿವಿ ಯೂನಿಟ್ ತಗೊಳ್ಳಿ, ಎಲ್ಲದಕ್ಕೂ 8 years ರಿಪ್ಲೇಸ್ಮೆಂಟ್ ವಾರಂಟಿ ಅಂತ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಅಲ್ವಾ? ಸೂಪರ್ ಸರ್. ಸರ್ ಹಾಗಾದ್ರೆ ತಮ್ಮ ಸರ್ವಿಸಬಲ್ ಏರಿಯಾ ಯಾವುದು? ಎಲ್ಲೆಲ್ಲಿವರೆಗೆ ಸರ್ವಿಸ್ ಮಾಡ್ಕೊಡ್ತೀವಿ ಸರ್? ಈಗ ನಾವು ಓನ್ಲಿ ಬ್ಯಾಂಗ್ಳೂರಿಗೆ ಸೀಮಿತ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೆಂಡ್ ಮಾಡಬೇಕು. ಡೆಫಿನೆಟ್ಲಿ ನಮಗೆ ಪ್ಲಾನ್ ಇದೆ ಅದು. ಬಟ್ ಈಗ ಆಲ್ ಓವರ್ ಬ್ಯಾಂಗ್ಳೂರ್ ನಾವು ಸರ್ವಿಸ್ ಮಾಡ್ತೀವಿ. ಬ್ಯಾಂಗ್ಳೂರ್ ಯಾವುದೇ ಮೂಲೆಯಿಂದನೂ ಕೂಡ ಕಾಲ್ ಮಾಡ್ಬೋದು ಅಲ್ವಾ? ಸೂಪರ್. ಜೊತೆಲಿ ಇನ್ನೊಂದು, ತಮ್ಮದು ಸೋಷಿಯಲ್ ಮೀಡಿಯಾ ಪ್ರೆಸೆಂಟ್ ಏನಾದರೂ ಇದೆಯಾ ಸರ್? ಸರ್ ಇದೆ. ನಮ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಫೇಸ್ಬುಕ್ ಇದೆ, ನಮ್ದೇ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ನಮ್ದೆಲ್ಲ ಪ್ರಾಜೆಕ್ಟ್ ಡೀಟೇಲ್ಸ್ ಇರುತ್ತೆ ನಿಮಗೆ. ಕಿಚನ್ಸ್ ಇದೆ, ವಾರ್ಡ್ರೋಬ್ಸ್ ಇದೆ, ಏನಕ್ಕೆ ಆ ಕಿಚನ್ ಹಾಕ್ಬೇಕು, ಯಾವ ತರ ಶೇಪ್ ಇದೆ, ಯಾವ ತರ ಹಾರ್ಡ್ವೇರ್ಸ್ ಇದೆ, ಅದೆಲ್ಲ ವೆಬ್ಸೈಟ್ ಅಲ್ಲೂ ಗೊತ್ತಾಗುತ್ತೆ ಅಲ್ವಾ? ಓಕೆ ಸರ್. ಸರ್ ಮುಂದಿನ ದಿನಗಳಲ್ಲಿ ಕನ್ನಡ ಕೋರ ಚಾನಲ್ ಅಲ್ಲಿ ಇವತ್ತೇನೋ ನೀವು ಎಕ್ಸ್ಪೀರಿಯನ್ಸ್ ಸೆಂಟರ್ ಟೂರ್ ಕೊಟ್ರೆ, ನಿಮ್ದು ಆನ್ ಗೋಯಿಂಗ್ ವರ್ಕ್ಗಳನ್ನ ಅಂಡ್ ಫ್ಯಾಕ್ಟರಿ ಟೂರ್ ಅಂತೂ ಕೊಡ್ತೀನಿ ಅಂತ ಹೇಳಿದ್ರೆ, ಆನ್ ಗೋಯಿಂಗ್ ವರ್ಕ್ ಅನ್ನ ನೋಡಬಹುದು ನಾವು? ಡೆಫಿನೆಟ್ಲಿ ಸರ್. ಅದನ್ನ ಪರಿಚಯ ಮಾಡೋ ಜವಾಬ್ದಾರಿ ನಂದು. ನಾನು ನಿಮಗೆ ಆನ್ ಸೈಟ್ ಪ್ರಾಜೆಕ್ಟ್ ಏನೇನು ನಡೀತಾ ಇದೆ, ನಮ್ಮ ಕ್ವಾಲಿಟಿ ಹೆಂಗಿದೆ, ಫಿನಿಶ್ ಹೆಂಗಿದೆ ಎಲ್ಲ ತೋರಿಸ್ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಏನು ಕಾನ್ಸೆಪ್ಟ್ ಸ್ಟುಡಿಯೋ ಇದೆ, ಇದರ ಕಂಪ್ಲೀಟ್ ಫೋನ್ ನಂಬರ್, ವಾಟ್ಸಪ್ ನಂಬರ್, ಪೇಮೆಂಟ್ ಮಾಡೋದಿದ್ರೆ ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಡೀಟೇಲ್ಸ್ಗಳು, ಆಫೀಸ್ ಲೊಕೇಶನ್ಸು ಪ್ರತಿಯೊಂದೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಆಫೀಸ್ ಟೈಮಿಂಗ್ಸಲ್ಲಿ 9 to 5 ನೀವು ಈಸಿಯಾಗಿ ಇವರಿಗೆ ಕಾಲ್ ಮಾಡ್ಬೋದು. ಅದ್ರ ಮೇಲ್ಗಡೆ ವಾಟ್ಸಪ್ ಇರುತ್ತೆ, ಈಸಿಯಾಗಿ ಸರ್ಗೆ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ಇವ್ರದ್ದು ವೆಬ್ಸೈಟ್ ಇರೋದನ್ನು ದಯವಿಟ್ಟು ವೆಬ್ಸೈಟ್ ವಿಸಿಟ್ ಮಾಡಿ. ಆ್ಯಂಡ್ ಸರ್ದು ಇದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ, ಅಲ್ಲಿ ಕೆಲವೊಂದು ಆನ್ ಗೋಯಿಂಗ್ ವರ್ಕ್ ಪ್ರಾಜೆಕ್ಟ್ಗಳು, ಕಸ್ಟಮರ್ ರಿವ್ಯೂ ಪ್ರತಿಯೊಂದು ಕೂಡ ಹಾಕಿರ್ತಾನೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ಸ್ಟುಡಿಯೋದು ನಾನು ನಿಮಗೆ ಪ್ಲೇಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಇವರ ಫ್ಯಾಕ್ಟ್ರಿ ವಿಸಿಟ್ ಇರ್ಬೋದು, ಬೇರೆ ಬೇರೆ ಕ್ಲೈಂಟ್ಗಳ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆ ರಿವ್ಯೂ ಇರ್ಬೋದು, ಆನ್ ಗೋಯಿಂಗ್ ಪ್ರಾಜೆಕ್ಟನ್ನು ನೋಡೋದಿರ್ಬೋದು, ಕಂಪ್ಲೀಟ್ ಪ್ರಾಜೆಕ್ಟ್ಗಳನ್ನು ನೋಡೋದಿರ್ಬೋದು, ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ನಾನು ಮಾಡ್ತೀನಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಬೆಲೆಯಲ್ಲಿ ಇಂಟೀರಿಯರ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.